ಇಂದು ಅಭ್ಯಾಗತರಾಗಿ ಆಗಮಿಸಿರುವಂತಹ ಗುರುಗಳಾದ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್, ಹಿರಿಯ ಕಲಾವಿದರಾದ ಪದ್ಯಾಣ ಶಂಕರನಾರಾಯಣ ಭಟ್, ಸುಣ್ಣಂಬಳ ವಿಶ್ವೇಶ್ವರ ಭಟ್ ಹಾಗೂ ನಮ್ಮವರೇ ಆದ ಸಿರಿಬಾಗಿಲು ರಾಮಕೃಷ್ಣಮಯ್ಯ ಇವರು ವೇದಿಕೆಗೆ ಬರಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಆಯಾ ಶೋಭ ಚರಣ ಕಟಿಶೋಭಿತ ವ್ಯಾಳ ಸುಬಂಧನಾಬ್ಜ ಶತಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾ ಬೋಧಿ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಚಾರುಬಾರ ಕನ್ಯಾಪುರ ವರ ನಿಲಯ ಶಿವರ ಸಾರಮಂತ್ರ ಸ್ಥಾಪಿತ ಮಂಗಲ ಕಲಯ ಮಂಗಲ ಕಲಯ ಮಂಗಲ ಕಲಯ ಸಾರಕ ಪಿತ್ತ ಫಲೋರಸ ಭುಂಜಕ ಸಾರಕ ಪಿತ್ತ ಫಲೋರಸ ಭುಂಜಕ ಧೀರಲಕ್ಷ್ಮೀ ನಾರಾಯಣ ಜಗಸುತ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯೋಗಾಯ ವಾರಣ ವದನ ಧನ್ಯವಾದಗಳು. ಪ್ರಾರ್ಥನೆಯನ್ನು ಹಾಡಿದವರು ರಕ್ಷಿತ್ ಶೆಟ್ಟಿ ಕೊರಗಟ್ಟೆ, ಮದ್ದಳೆಯಲ್ಲಿ ಶ್ರೇಯಸ್ ಭಟ್ ಅಳಕ್ಕೆ, ಚೆಂಡೆಯಲ್ಲಿ ಗುರುಗಳಾದ ಕೊಂಕಣಾಜೆ ಚಂದ್ರಶೇಖರ ಭಟ್ ಅವರು. ಇಂದಿನ ಶಿಬಿರವನ್ನು ದೀಪ ಪ್ರಜ್ವಲನೆಯೊಂದಿಗೆ ಉದ್ಘಾಟನೆಗೊಳಿಸಬೇಕಾಗಿ ಗುರುಗಳಾದ ಶ್ರೀಯುತ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಭ್ಯಾಗತರು ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕುಲದೇವರಾದ ಮಹಾದೇವನನ್ನು ಸ್ಮರಿಸುತ್ತಾ ಯಕ್ಷಕಲಾ ಮಾತೆಗೆ ಅಭಿವಂದಿಸಿ, ವೇದಿಕೆಯಲ್ಲಿರುವ ಗುರುಗಳೇ, ಎಲ್ಲ ಗಣ್ಯರೇ, ಆದರಣೀಯರೇ, ಸಿರಿಬಾಗಿಲು ವೆಂಕಪ್ಪಯ್ಯನವರು ಪ್ರತಿಷ್ಠಾನ ಸಾಂಸ್ಕೃತಿಕ ಭವನ ಇದರ ಚಟುವಟಿಕೆಗಳು ಈಗಾಗಲೇ ನಿಮಗೆಲ್ಲ ತಿಳಿದಿರುವ ವಿಚಾರ. ವೆಂಕಪ್ಪಯ್ಯನವರು ಅಧ್ಯಯನಶೀಲರಾಗಿದ್ದು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ ತನ್ನ ಜೀವನವನ್ನು ಮುಡಿಪಾಗಿರಿಸಿದವರು. ಅವರ ಹೆಸರನ್ನೇ ಶಾಶ್ವತಗೊಳಿಸುವ ದೃಷ್ಟಿಕೋನ ಹೊಂದಿ ಈ ಸಂಸ್ಥೆ ಸಾಂಸ್ಕೃತಿಕ ಭವನ ಆರಂಭಗೊಂಡಿದೆ.
ಆರಂಭಗೊಂಡಂದಿನಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಉದ್ಘಾಟನೆಗೊಂಡಾಗ ಪೂಜ್ಯ ಗುರುಗಳಿಂದ ಮಾಂಬಾಡಿ ಗುರುಗಳ ಸಮ್ಮುಖದಲ್ಲಿ ಅವರು ಇದ್ದು ಯಕ್ಷಗಾನೀಯ ಹಾಗೂ ಸಾಂಸ್ಕೃತಿಕ ನೃತ್ಯಗಳನ್ನು ಸಮರ್ಪಣಾ ಭಾವದಿಂದ ಆಯೋಜಿಸಿ ಯಶಸ್ವಿಯಾಗಿದ್ದೇವೆ. ಅದರ ನಂತರವೂ ಅಧ್ಯಯನವಾಗಿ ಹಲವು ಚಟುವಟಿಕೆಗಳು ನಡೆದ ವಿಚಾರ ಎಲ್ಲರಿಗೂ ಗೊತ್ತಿರುವ ವಿಚಾರ. ತೆಂಕುತಿಟ್ಟು ಯಕ್ಷಗಾನ ಹಿಮ್ಮೇಳ ನಿಡ್ಲೆಯ ಕೀರ್ತಿಶೇಷ ನಿಡ್ಲೆ ನರಸಿಂಹಭಟ್ ಅವರ ಜೊತೆಗೆ 3 ವರ್ಷ ತಿರುಗಾಟದಲ್ಲಿ ಅಂದಿನ ಹಿಮ್ಮೇಳದ ಸ್ಥಿತಿಗತಿಗಳು ಯಾವ ರೀತಿ ಇತ್ತು ಎಂಬುದನ್ನು ಮನಗಂಡು ಈಗ ಸಾಧಾರಣ 35-40 ವರ್ಷಗಳಿಂದ ಯಾವ ರೀತಿ ಪರಿವರ್ತನೆ ಆಗುತ್ತಾ ಬಂದಿದೆ, ರಂಗದಲ್ಲಿ ಆಗುವ ಅಪಸವ್ಯಗಳೇನು, ಅದನ್ನು ಸರಿಪಡಿಸುವುದಕ್ಕೆ ನಮ್ಮಿಂದ ಸಾಧ್ಯವೋ ಎಂಬ ಒಂದು ಪ್ರಯತ್ನ ಮಾತ್ರ ಇದು. ಎಲ್ಲರಲ್ಲೂ ಜಾಗೃತಿಗಳು ಮೂಡಿದಾಗ ಮಾತ್ರ ಇಂತಹ ಚಟುವಟಿಕೆಗಳು ಹಾಗೂ ಮುಂದಿನ ಕಲಾ ಪ್ರದರ್ಶನದಲ್ಲಿ ಯಶಸ್ವಿಯಾಗಿ ನಾವು ಮುನ್ನಡೆಯುವರೇ ಸಾಧ್ಯ. ಆ ದೃಷ್ಟಿಕೋನದಿಂದ ಈ ತೆಂಕುತಿಟ್ಟು ಯಕ್ಷಗಾನ ಹಿಮ್ಮೇಳ ಶಿಬಿರವನ್ನು ಆಯೋಜಿಸಿದ್ದೇವೆ. ಮೊನ್ನೆ ತಾನೇ ಯಕ್ಷಗಾನ ಪ್ರಸಂಗ ರಚನಾ ಕಮ್ಮಟ ನಡೆದು ಅತ್ಯಂತ ಯಶಸ್ವಿಯಾಗಿದೆ. ಸಾಧಾರಣ 28 ಪ್ರಸಂಗಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮುಂದೆಯೂ ಇಂತಹ ಚಟುವಟಿಕೆಗಳು ನಮ್ಮಿಂದ ಆಗುವುದಕ್ಕೆ ತಮ್ಮೆಲ್ಲರ ಆಶೀರ್ವಾದ, ದೇವರ ಅನುಗ್ರಹ ಇರಲಿ ಎಂದು ಬೇಡುತ್ತಾ, ನಮ್ಮ ಇಂದಿನ ತೆಂಕುತಿಟ್ಟು ಯಕ್ಷಗಾನ ಹಿಮ್ಮೇಳ ಕಲಾವಿದರ ಶಿಬಿರವನ್ನು ಉದ್ಘಾಟಿಸಿದಂತಹ ನನ್ನ ಗುರುಗಳು ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರಿಗೆ ಶಿರಬಾಗಿ ನಮಿಸುತ್ತಾ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬರು ತೆಂಕುತಿಟ್ಟಿನ ಹಿರಿಯ ಮೊದಲೆಗಾರರು ಪದ್ಯಾಣ ಶಂಕರನಾರಾಯಣ ಭಟ್, ಆತ್ಮೀಯರು, ಸರಳ ಸಹೃದಯಿ, ಅವರಿಗೆ ಪ್ರತಿಷ್ಠಾನ ವತಿಯಿಂದ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಇಂದು ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ವಿಜೃಂಭಿಸುತ್ತಿರುವಂತಹ ಆಟದಲ್ಲಾಗಲಿ ಕೂಟದಲ್ಲಾಗಲಿ ಪ್ರಧಾನ ಪಾತ್ರರಾಗಿ ಆಗಿರುವಂತಹ ಶ್ರೀ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಅವರನ್ನು ಪ್ರತಿಷ್ಠಾನ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಭೆಯಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದೀರಿ. ಪಣಂಬೂರು ವಾಸುದೇವ ಐತಾಳ್ರವರು ಹಾಗೂ ಮೈರ್ಪಾಡಿ ಅಣ್ಣಯ್ಯನವರು, ಹಿರಿಯ ಭಾಗವತರಾದ ಸರಪಾಡಿ ಶಂಕರನಾರಾಯಣ ಕಾರಂತರು, ರಮೇಶ್ ಭಟ್ರು, ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್ರು, ಹಾಗೆ ನಮ್ಮ ಪ್ರತಿ ಕಾರ್ಯಕ್ರಮಗಳನ್ನು ಅವಲೋಕನ ಮಾಡುತ್ತಿರುವಂತಹ ಮುಳಿಯಾಲದವರು, ರಾಧಾಕೃಷ್ಣ ಕಲ್ಚಾರ್ ಅವರು, ಬೈಪಡಿ ತಾಯರು, ಹಾಗೆ ಬಂದ ಎಲ್ಲರನ್ನೂ ಕೂಡ ಪ್ರತಿಷ್ಠಾನ ವತಿಯಿಂದ ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಲು ಅಪ್ಪಣೆ ನೀಡ್ತಾ ಇದ್ದೇನೆ. ಮುಂದೆ ಉದ್ಘಾಟಕರಾದ ಗುರುಗಳಾದ ಶ್ರೀ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಅವರು ಶಿಬಿರವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಧರೆಯೊಳು ವಿಶೇಷ ಮದವೂರ ವಿಘ್ನೇಶ, ಮುದದಿಂದ ನಿನ್ನ ಕೊಂಡಾಡುವೆ. ಶ್ರೀ ಮಹಾಗಣಪತಿ ಸ್ಥಳದೇವರಿಗೆ ಕೂಡ ವಂದಿಸುತ್ತಾ, ವೇದಿಕೆಯಲ್ಲಿರುವ ಇಲ್ಲಿ ಈ ಸಂದರ್ಭದಲ್ಲಿ ನನ್ನ 2 ಮಾತುಗಳು. ಮೊದಲನೇದಾಗಿ, ಉದ್ಘಾಟನೆಗೊಂಡಂಥ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೂ ಇಲ್ಲಿ ಎಲ್ಲರಿಗೂ ಒಂದು ಉತ್ತಮವಾದ ಅನುಭವಗಳು ಸಿಗಲಿ. ಮೊದಲೇ ಈ ಮಂದಿರದ ಪ್ರವೇಶ ಆಗುವ ದಿವಸವೇ ನಾನು ಮನಸ್ಸಿನಲ್ಲಿ ಗ್ರಹಿಸಿದೆವ, ನಮ್ಮ ತೆಂಕುತಿಟ್ಟು ಯಕ್ಷಗಾನ ಕಲೆಯು ಒಂದು ಉತ್ತಮ ರೀತಿಯಲ್ಲಿ ಬೆಳೆಯಲು ಬೇಕಾದಂಥ ಕಾರ್ಯಕ್ರಮಗಳು ಇಲ್ಲಿ ಜರುಗುತ್ತಾ ಇರಲಿ ಅಂತ ನಾನು ಮನಸ್ಸಿನಲ್ಲಿ ಗ್ರಹಿಸಿದೆವ. ಹಾಗೆ ಈಗ ನಡೀತಾ ಇರ್ತದೆ. ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಹಾಗೆ ಈ ಕಾರ್ಯಕ್ರಮಗಳಿಗೆ ಇದಕ್ಕೆ ದೇವರ ಅನುಗ್ರಹ ಸದಾ ಇರಲಿ ಅಂತಲೂ ಹೇಳ್ತೇನೆ. ಹಾಗೆ ನೆಡ್ಲೆ ಶ್ರೀ ನರಸಿಂಹಭಟ್ರ ನೆನಪಿನ 2 ನಾನು ಮಾತಾಡಲೇಬೇಕಾಗ್ತದೆ. ನೆಡ್ಲೆ ನರಸಿಂಹಭಟ್ರು ನಮಗೆ ಚೆಂಡೆ ಮೊದಲೇ ನೋಡುವಾಗಲೇ ಅವರನ್ನು ಯಾವಾಗಲೂ ನಮಗೆ ನೆನಪಾಗ್ತದೆ. ಯಾಗಂತಲ್ಲ, ನನಗೊಂದು ವಾರದಲ್ಲಿ ಒಂದು 10-20 ಸಲ ನಾನು ಅವರನ್ನು ನೆನಪು ಮಾಡೋದುಂಟು. ಅಂದರೆ ನನ್ನ ಹತ್ರ ಹಿಮ್ಮೇಳ ಕೇಳಲಿಕ್ಕೆ ತುಂಬ ಜನರು ಕಲೀಲಿಕ್ಕೆ ಎಲ್ಲ ಬರ್ತಾರೆ. ಆವಾಗ ನನಗೆ ಚೆಂಡೆ ಮತ್ತು ಮದ್ದಳೆಯ ಒಂದು ರಂಗಸ್ಥಳ ನಡೆ ಅಂದರೆ ರಂಗಸ್ಥಳಕ್ಕೆ ಚೌಕಿಯಿಂದ ರಂಗಸ್ಥಳಕ್ಕೆ ಹೋಗಿ ಒಂದು ಮಂಗಳ ಪದವರೆಗೆ ಪ್ರತಿಯೊಂದು ಪ್ರಸಂಗದಲ್ಲಿ ಹೇಗೆ ಚೆಂಡೆ ಬಾರಿಸಬೇಕು, ಅದರ ನಡೆ ಹೇಗೆ, ಅದನ್ನು ಮೊದಲಿನವರು ತುಂಬ ಜನ ಚೆಂಡೆ ಬಾರಿಸೋರಿದ್ದರು. ಹಾಗೆ ಅವರೊಂದಿಗೆ ನನಗೆ ಇವತ್ತು ನರಸಿಂಹಭಟ್ರು ಮಾತ್ರ ಅಲ್ಲ,
ಹಿರಿಯ ಕುದುರೆಕೊಳ್ಳು ರಾಮಭಟ್ರನ್ನು ನೆನಪಾಗ್ತದೆ. ಅವರನ್ನು ಜೋರು ಆಗಾಗ ನೆನಪಾಗ್ತದೆ. ಅವರೊಂದಿಗೆ ಚಿಪ್ಪಾರು ಕೃಷ್ಣ ಬಲ್ಲಾಳರು, ಈ 3 ಜನರು ತೆಂಕುತಿಟ್ಟು ಯಕ್ಷಗಾನದಲ್ಲಿ ನಾನು ನೋಡಿದಂಥ ಮಹಾನ್ ವ್ಯಕ್ತಿಗಳಾಗಿರ್ತಾರೆ. ಅಲ್ಲಿ ನರಸಿಂಹಭಟ್ರು ಹಾಗೆ ಇದು ಯಾವುದು ಅವರು ಒಂದು ಮಧುಕೈಟ ಬರಿಗೆ ಹೇಗೆ ಬಾರಿಸಬೇಕು, ಮಹಿಷಾಸುರ ಪ್ರವೇಶ ಹೇಗೆ ಎಲ್ಲ ಪ್ರತಿಯೊಂದು ಚೆಂಡೆಯ ನಡೆಯಲ್ಲಿ. ಉದಾಹರಣೆಗೆ ನಾನು ಒಂದು ಹೇಳ್ತೇನೆ. ಈಗ ಅವರೊಂದು ಟೈತದ ಕಥೆ ಮಹಿಷಾಸುರ ಬರುವಾಗಲೇ ಕ್ಳಾಂಗ್ ರಂಗ ಟಟ್ಟ ಟಟ್ಟ ಟಂಗ್ ಕ್ಳಾಂಗ್ ತಕ್ಕ ತಕ್ಕ ತಾಗಿಡ ತಗ ತಾಂಗ್ ತಾಗಿಡ ತಗ ತಾಂಗ್ ಡಗಡಗಡಗಡಗಡಗಡ ಅವರು ಬಾರಿಸುವಾಗ ಈಗಲೂ ಕೂಡ ನಮಗೆ ರಂಗಸ್ಥಳದ್ದು. ಮತ್ತೊಂದು ಮಧುಕೈಟವರಿಗೆ ಅಟ್ಟಾಸಿ ಕೊಡುವಾಗ, ಚಂಡಮುಂಡರಿಗೆ ಆಗುವಾಗ ಅದು ಚಂಡಮುಂಡರು ಅಂತ ಗೊತ್ತಾಗ್ತಿತ್ತು, ಅವರೊಂದು ವೇಷ ಕುಣಿಯುವಾಗಲೇ ಯಾವುದು ಅಂತಲೇ. ಹಾಗೆ ಚೆಂಡೆ ಮೊದಲೆಯ ನಾದಗಳು, ಚೆಂಡೆ ಮೊದಲೇ ಬಡಿಯುವುದು, ಬಾರಿಸುವುದು, ನುಡಿಸುವುದು, ಅಲ್ಲಿ ಕುದುರೆಕೊಳ್ಳು ಹಿರಿಯ ರಾಮಭಟ್ರದ್ದೇ ನೆನಪಾಗುತ್ತದೆ. ಒಂದು ಮೊದಲೆಯಲ್ಲಿ ತಾಂ ಚೆಂಡೆಯಲ್ಲಿ ಟನ್ 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 ಡಂಗ್ ಡಂಗ್ ನೋಡಿ, ಆ ಚೆಂಡೆಯ ಸ್ವರವನ್ನು ಕೇಳುವಾಗಲೇ ಮತ್ತು ಪ್ರತಿಯೊಂದು ಉರುಳಿಕೆಗಳು ಸ್ವಚ್ಛವಾಗಿ ಸ್ಪಷ್ಟವಾಗಿ ಇತ್ತವರದ್ದು ರಾಮಭಟ್ರು. ಈ ರಾಮಭಟ್ರು ಮತ್ತು ನರಸಿಂಹಭಟ್ರು ಬಲ್ಲಾಳರು ಕೂಡ ಇವರು ಒಂದು ವರ್ಷಕ್ಕೆ ಒಂದು 4-5 ಸಲ ನಮ್ಮ ಮಾಂಬಾಡಿ ಮನೆಗೂ ಬರ್ತಿದ್ದರು. ನರಸಿಂಹಭಟ್ರು ಬಗ್ಗೆ ಹೇಳ್ತೇನೆ. ಈಗ ಅವರು ನಾವು ನೆನಪಿರುವಾಗಲೇ ಮಾಂಬಾಡಿಗೆ ಬರೋದು, ಅವರು ಮೊದಲು ಮುಂಡಾಸು ಕಟ್ತಾಯಿದ್ರು. ಮನೆಗೆ ಬಂದ ಕೂಡಲೇ ಮುಂಡಾಸು ತೆಗೆದು ಇಡೋದು, ಅವರು ತಂದೆಯವರಿಗೆ ದಂಡ ನಮಸ್ಕಾರ ಮಾಡೋದು ಮಾಡಿ, ಅವರು ಮನೆ ಹತ್ತಿರ ಅಲ್ಲಿ ಅವರದ್ದು ಮೂಲ ಮಠ ಇತ್ತು, ಕೋಡ್ಲದಲ್ಲಿ ಅವರ ಮೂಲ ಮಠ, ಅಲ್ಲಿ ಅವರು ಹೋಗೋದು. ಷಷ್ಠಿಗೆ ಶಿವರಾತ್ರಿಗೆಲ್ಲ ಹೋಗೋಯ್ತಾರೆ. ನಾವು ಸಣ್ಣಾಗಿರುವಾಗಲೇ ಅವರನ್ನು ನೋಡ್ತಾ ಇದ್ದೆವು. ಹಾಗೆ ಅವರನ್ನು ನಾನು ಧರ್ಮಸ್ಥಳ ಮೇಳದಲ್ಲಿ, ನಾವು ಸಾಧಾರಣ ಮಿತ್ರರಕ ಶಾಲೆಗೆ ಹೋಗ್ತಿರುವಾಗ ಮಿತ್ರರಕದಲ್ಲಿ ಧರ್ಮಸ್ಥಳ ಮೇಳದ ಆಟ ತುಂಬ ಆಗ್ತಿತ್ತು. ವಿಠಲ ಶಾಸ್ತ್ರಿಗಳು ಮತ್ತು ದೊಡ್ಡ ಗರಿಭಾಗವತರು, ಆವಾಗ ಹೊತ್ತು ಮೊದಲಿಗೆ ಕುರೂಪು ಇದ್ದರು, ಗೋಪಾಲಕೃಷ್ಣ ಕುರೂಪು ಎಂಬವರು. ಅವರನ್ನೇ ಆಗ ಸಣ್ಣಾಗಿರೋ ನಮಗೆ ನೋಡಿಯೇ ಗೊತ್ತಿತ್ತು, ಬಣ್ಣದ ಮಾಲಿಂಗ ಅಂತ. ನರಸಿಂಹಭಟ್ರೊಟ್ಟಿಗೆ ನನಗೆ 1-2 ತಿಂಗಳು ನಮ್ಮ ಪಣಂಬೂರು ವೆಂಕಟರಮಣ ಐತಾಳರ ಮಡ್ರಾಸಲ್ಲಿರುವಾಗ 1 ತಿಂಗಳು ಅವರೊಟ್ಟಿಗೆ ಇರುವ ಸಂದರ್ಭವು ನಮಗೆ ಸಿಕ್ಕಿತ್ತು. ಆಗ ಅಲ್ಲಿ ಕೂಡ ನರಸಿಂಹಭಟ್ರು ನನಗೆ ಇಡೀ ತುಂಬ ಅನುಭವ ಹೇಳಿಕೊಟ್ಟಿದೆ. ಅಲ್ಲಿ ಮಡ್ರಾಸಿನಲ್ಲಿ ಕುರಿಯ ವಿಠಲ ಶಾಸ್ತ್ರಿಗಳು, ದೊಡ್ಡ ಅಗರಿ ಶ್ರೀನಿವಾಸ ಭಾಗವತರು, ನರಸಿಂಹಭಟ್ರು, ಈ 3ರೊಂದಿಗೆ ನನಗೆ ಅವರನ್ನು ನೋಡುವಾಗ, ಅವರ ಕೇಳುವಾಗ, ಶಾಸ್ತ್ರಿಗಳು ಪ್ರಾಕ್ಟೀಸ್ ಮಾಡುವಾಗ, ಮತ್ತು ಅವರಿಗೆ ನೋಡಿಯೇ ಕೇಳಿಯೇ ನಾನು ತುಂಬ ಕೇಳಿದರೆ ಹೇಳ್ತಿರ್ಲಿಲ್ಲ ಅವರು, ನೀವು ನೋಡಿಯೇ ಕಲಿಯೋಕ್ಕೋ, ಉರುಳಿಕೆ ಒಂದು ಸರಿ ಮಾಡಿಕೊಂಡಿಂಗ ಅಂತ ಹೇಳ್ತಾಯಿದ್ರು. ಅಲ್ಲಿ ತುಂಬ ನನಗೆ ಅನುಭವ ಆಗಿರ್ತದೆ. ಅವರಿಗೆ ಒಂದು ಉತ್ತಮ ಹಿಮ್ಮೇಳಕ್ಕೆ ಹೊಂದಾಣಿಕೆ ಎಲ್ಲ ಹೇಗೆ ಮಾಡಬೇಕು, ಚೆಂಡೆಯ ಮೊದಲಿಗಳ ಇದೆಲ್ಲ ಅಗರಿ ಮತ್ತು ಇದು ನರಸಿಂಹಭಟ್ರವರಿಗೆ ತುಂಬ ಅನುಭವ ಆಗಿದೆ. ಹಾಗೆ ರಾಮಭಟ್ರದ್ದು ಉರುಳಿಕೆ ಸ್ವಚ್ಛ, ಉರುಳಿಕೆ ಸ್ಪಷ್ಟ, ತಾಳ ಇದರಲ್ಲೆಲ್ಲೂ ಕುದುರೆಕೊಳ್ಳು ದೊಡ್ಡ ರಾಮಭಟ್ರು ಇದ್ದರು. ಬಲ್ಲಾಳರನ್ನು ನಾವು ಹೆಚ್ಚು ನೆನಪು ಮಾಡೋದು ಏನಂದರೆ, ಅವರೊಂದು ಆಯಾಸವಿಲ್ಲದೆ ಈ ಬಲ್ಲಾಳರನ್ನು ವಿಷಯದಲ್ಲಿ ಕುದುರೆಕೊಳ್ಳು ರಾಮಭಟ್ರು, ನರಸಿಂಹಭಟ್ರು ತಂದೆಯವರು ಮಾತಾಡುವಾಗ ಅವ್ರು ಹೇಳ್ತಿದ್ರು, ಅದು ಬಲ್ಲಾಳು ಅದು 3ನೇ ಕಾಲವರೆಗೆ ಹುಟ್ಟಲಿಪ್ಪಗಳೇ ಅಭ್ಯಾಸ ಮಾಡಿ 4ನೇ ಕಾಲವನ್ನೇ ಬಾರಿಸ್ತಾ ಇರೋದು ಅಂತ. ಹಾಗೆ ನಾನು ಈಗ ದೇಲದ ಮಜಲ್ನವ್ರನ್ನ ಹೇಳ್ತಾ ಇದ್ದೇನೆ. ಈಗ ಕೆಲವರ ಹತ್ರ ಕೇಳಿದರೆ ಒಂದು ಹುಟ್ಟಿಂದಲೇ ಅವರಿಗೆ ಒಂದು 4ನೇ ಕಾಲದ ಉರುಳಿಕೆಯನ್ನು ಬಾರಿಸಿ ಒಂದೇ ಬಂದ ಹಾಗೆ ಇರ್ತದೆ. ಈ 4ನೇ ಕಾಲ ಅಂದರೆ ಏನು ಅಂತ ಕೇಳುವಾಗ ಗೊತ್ತಿರೋದಿಲ್ಲಲ್ಲ. 4ನೇ ಕಾಲ ಅಂದರೆ ಒಂದು ಪೆಟ್ಟಿಗೆ 8 ಅಕ್ಷರ ಬರ್ತದೆ. ಈಗ ತರ್ರಿ ಕೀಟ ಕೀಟ ತಕ್ಕ ಇರ್ತದೆ. ಅದನ್ನು ತರಗಡೆ ಗಿಡದಾಗ ತರಗಡೆ ಗಿಡದಾಗ ತರಗಡೆ ಗಿಡದಾಗ ತರಗಡೆ ಗಿಡದಾಗ ತರಗಡೆ ಗಿಡದಾಗ ನೋಡಿ, ಹಾಗೆ ಗಿಡದಾಗ ತರಗಡೆ ಗಿಡದಾಗ ತರಗಡೆ ಗಿಡದಾಗ ತರಗಡೆ ಇದೆಲ್ಲ ಬಲ್ಲಾಡರು ಮತ್ತು ಹುಟ್ಟುವಾಗಲೇ ಇತ್ತು. ಅದನ್ನು ನಾವು ಕಲಿಯುವಾಗ ಕಿಟ್ಟ ತಕ್ಕ ತರ್ರಿ ಕಿಟ್ಟ ಅಲ್ಲಿ 3ನೇ ಕಾಲ ಅಂದರೆ ಕಿಟ್ಟ ತಕ್ಕ ಟರ್ರಿ ಕಿಟ್ಟ ಕಿಟ್ಟ ತಕ್ಕ ಟರ್ರಿ ಕಿಟ್ಟ. 2ನೇ ಕಾಲ ಅಂದರೆ ಕಿಟ್ಟ ತಕ್ಕ ತರ್ರಿ ಕಿಟ್ಟ ನೋಡಿ. 1ನೇ ಕಾಲ ಅಂದರೆ ಕೀಟ ಥೋ ಕ. ದೇವರುಳಿಕೆ ಬಲ್ಲಾಡಿನಿಂದ ಮತ್ತೇನಾಯಿತು, ಎಲ್ಲ ಸ್ಪೀಡ್ ಉರುಳಿಕೆಗಳು ಕಡಿದ್ರೆ ಹಾಗೆ ತರಗಡೆ ಗಿಡದ ನೋಡಿ. ಇದೆಲ್ಲ ನಾವು ಬಲ್ಲಾಡರು
ಅಂತ ಮತ್ತೆ ಬಂದದ್ದು. ಅದನ್ನು ಈಗ ನೋಡಿದ್ದು ಹೆಲ್ತ್ ಮಜಲ್ನವರಿಗೆ ಸೃಷ್ಟಿ ದೇವರೇ ಕೊಟ್ಟದ್ದು, ದೇವರು ಕೈ. ಕೆಲವರು ಕಲಿತು ಬರ್ತಾರೆ ಅದನ್ನು. ಇದನ್ನೆಲ್ಲ ನಾನು ಮನಗಂಡವ. ಇದು ನಮ್ಮ ಹಿಮ್ಮೇಳ ಕ್ಲಾಸುಗಳನ್ನೆಲ್ಲ ನೋಡುವಾಗ ಇದೆಲ್ಲ ನಮಗೆ ತುಂಬ ಅನುಕೂಲ ಆಗ್ತಿತ್ತು. ಹಾಗೆ ತಾಳದ ಸಾಹಿತ್ಯಗಳು ಮತ್ತು ಚೆಂಡೆ ಮದ್ಲೆಯಲ್ಲಿ ವಿಶೇಷ ನಾದಗಳು ಬಂದದ್ದೇ ನಡ್ಲೆ ನರಸಿಂಹಭಟ್ರು, ಕುದುರೆಕೊಳ್ಳು ದೊಡ್ಡರಾಮ ಭಟ್ರು. ಅದನ್ನು ಬಲ್ಲಾಳರು ಹೆಚ್ಚು ತೋರಿಸಿದರು. ಒಂದು ಕುದುರೆಕೊಳ್ಳು ರಾಮಭಟ್ರ ಬಗ್ಗೆ ನಾನು ಒಂದು ಹೇಳೋದು ಇಲ್ಲಿ, ಇದು ಹಿಮ್ಮೇಳದ್ದಾದ ಕಾರಣ ನಾನು ಮಾತಾಡೋದಿಲ್ಲಿ. ಕ್ಲಾಸಿನೆಲ್ಲರೂ ತುಂಬ ವಿಷಯ ಹೇಳಲಿಕ್ಕಾಗ್ತದೆ. ಒಂದು ತಾಮತ ಬಾರಿಸಿದವರು ತರಕೆಡತಗ 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 ತರಕೆಡ ಪಳಾಂಗ್ ತರಕೆಡತಗ 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 ತಾಂಗ್ ಅಂತ ಮತ್ತು ತಾಂಕ್ ತರಕೆಡತಗ 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 ತಾಂಗ್ ಅಂತ ಒಂದು ಆ ತಾಮೆಲ್ಲ ಕೊಡುವಾಗ ಅಷ್ಟು ಸುಖ. ಚೆಂಡೆ ಮೊದಲೇ ಸುಖ ಅಂದರೆ ಏನು, ನಾದ ಅಂತ ಏನು ರಾಮಭಟ್ರ ಕೈಯಲ್ಲಿ ನಾವು ಕೇಳಿದವರು. ಅದನ್ನು ನಾವು ಬಲ್ಲಾಳರು ಎಲ್ಲ ಪ್ರಕಟ ಮಾಡಿದವರು. ಬಲ್ಲಾಳರ ವಿಶೇಷ ಏನು ಅಂದರೆ ನಡ್ಲೆಯವರೊಟ್ಟಿಗೆ ನನಗೆ ಅವರದ್ದು ಹೆಚ್ಚು ನೆನಪಾದ ಕಾರಣ ಹೇಳಿದೆ ನಾನೀಗ. ಬಲ್ಲಾಳರದ್ದು ಒಂದು ಸ್ಪೀಡ್ ಉರುಳಿಕೆಯಲ್ಲಿ ಮೃದಂಗದ ನಡೆಗಳ ಉರುಳಿಕೆಗಳನ್ನೆಲ್ಲ ಅವರು ಈ ಯಕ್ಷಗಾನದ ಮೊದಲಿಗೆ ಹಾಕಿದ್ದವರು. ಮತ್ತು ಅದರಲ್ಲಿ ತುಂಬ ಸಾಹಿತ್ಯ ಸೃಷ್ಟಿಯಾಗಿ ಆಗಿದೆ ಅವರಿಂದ ಮತ್ತೆ ಬಂದದ್ದು. ಮೊದಲು ಈ ರಾಮಭಟ್ರು ನರಸಿಂಹಭಟ್ರ ಪ್ರಾರಂಭದ ಕಾಲದಲ್ಲಿ ಮೈಕೆ ಇರಲಿಲ್ಲ, ಅವಾಗ ಗಟ್ಟಿ ಬಾರಿಸ್ಬೇಕು. ಮೊದಲೆಯಲ್ಲಿ ಸ್ವಲ್ಪ ಮೆಲ್ಲಗೆ ಬಾರಿಸಿರಿ ಅಂತ ಬಡಿಯೋದು ಅಂತ ಕೇಳಿಯಾರು. ಅವೆಲ್ಲ ದೊಡ್ಡಕ್ಕೆ ಬಾರಿಸ್ಬೇಕಿತ್ತು, ಬಯಲಲ್ಲಿ ಆಗೋದು ಆಟ. ಅಲ್ಲಿ ಮೈಕವು ಇಲ್ಲದಿರುವಾಗ ದೊಡ್ಡಕ್ಕೆ ಕೇಳಬೇಕಾಗ್ತದೆ. ಬಲ್ಲಾಳರ ಕಾಲದಿಂದ ಮತ್ತೇನಾಯಿತು, ಮಂಡೆಚ್ಚರು ಮೈಂದಪುರಗಳು ಇವರೆಲ್ಲ ಪ್ರವೇಶ ಆದ ಮೇಲೆ ಅದಕ್ಕೆಲ್ಲ ಸ್ವಲ್ಪ ಮತ್ತೆ ಮೈಕ ಬಂತು. ಈಗ ಎಲ್ಲ ಎಡಕ್ಕೂ ಮಾಡೋದಕ್ಕೆ ಎಲ್ಲ ಮೈಕ ಇರ್ತದೆ. ಆವಾಗ ಈ ನಾ ತಿಮ್ ನ ತಿಮ್ 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 ನನ್ನ ತಿಮ್ 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 ಅದು ನ ತಿಮ್ ತಿಮ್ ನನ್ನ ತಿಮ್ ತಿಮ್ ನ ನೋಡಿ ಅದೆಲ್ಲ ಬಂದದ್ದು ಮತ್ತೆ. ಹಾಗೆ ಮೃದಂಗದ ಉರುಳಿಕೆಗಳು ಕಡೆದ ಕಡೆ ಕಡೆ ಕಡೆದ ಕಡೆ ಕಡೆ ಕಡೆದ ಕಡೆ ಕಡೆದ ಅಂದರೆ ಟಕ್ ತಕಡೆ ಕಡೆಗೆ ತಕ್ಕಡೆ ನದಿ ಕಡೆದ ನೋಡಿ. ಹೀಗಿದ್ದದ್ದೆಲ್ಲ ಬಂದದ್ದೇ ಬಲ್ಲಾಳನ ಮತ್ತೆ. ಈಗ ಎಲ್ರಿಗೂ ಗೊತ್ತಿರ್ತದೆ. ಇದನ್ನು ನಾನು ಅವುಗಳೇ ಸ್ವಲ್ಪ ಸ್ಟಡಿ ಮಾಡಿದ್ದೇವೆ. ಕ್ಲಾಸಿಗೆ ಬೇಕಾಗ್ತದೆ ನಮಗೆ ಮೂಲ ಪಾಠದಲ್ಲಿ ಇದು ಇಲ್ಲದಿದ್ದರು ಮತ್ತೆ ಹೊಂದಾಣಿಕೆ ಮಾಡಬೇಕಿದ್ರೆ ಇದೆಲ್ಲ ನಾವು ಹೇಳಬೇಕಾಗ್ತದೆ. ಆವಾಗ ಒಂದು ಹಳೆಯ ಸ್ಟೈಲಲ್ಲಿ ಮೊದಲು ಪದ್ಯಗಳು ಹಾಗೆ ಇತ್ತು. ಈಗ ಬಲಿಪರ ಕಾಲ, ಬಲಿಪರು, ಪುತ್ತಿಗೆ ಜೋಯಿಸರು, ಮವ್ವಾರು, ಕೃಷ್ಣನ್, ಆಯುಷ್ವರಪ್ಪ ಅಂತ ಇದ್ದರು. ನಮ್ಮ ತಂದೆಯವರು ಪದ್ಯಾಣ ಪುಟ್ಟನಾರಾಯಣ ಭಾಗವತರ ಕಾಲದಲ್ಲಿ ಇದ್ದ ಒಂದು ಹಿಮ್ಮೇಳ ಬೇರೆ ಇತ್ತು. ಅನಂತರ ಅಗರಿ, ಕಡತೋಕ, ಮಂಡೆಚ್ಚರು ಬರುವಾಗ ಬದಲಾವಣೆ ಆಗ್ತಾ ಬಂತು. ಅಲ್ಲಿ ಸ್ವಲ್ಪ ಸ್ವಲ್ಪ ಬೇಕಾಗ್ತಾ ಬಂತು. ಆವಾಗ ತಂದೆಯವರು ನನ್ನ ಹತ್ರ ಹೇಳಿದ್ದರು, ನೀನು ಸ್ವಲ್ಪ ಮೃದಂಗ ನಡೆಯಲೇ ಕಲಿಬೇಡೋದು. ಹಾಗೆ ನಾನು ಕಾಂಚನದವ್ರ ಹತ್ರ ಹೋಗಿ ಸ್ವಲ್ಪ ಸ್ಟಡಿ ಮಾಡಿ ಬಂದವ. ಆದರೆ ನನಗೆ ಹೆಚ್ಚು ಸಿಗ್ತಿರಲಿಲ್ಲ ಅವರು. ಈ ನರಸಿಂಹಭಟ್ರು ಒಟ್ಟಿಗೆ ನನಗೆ 2 ವರ್ಷ ಧರ್ಮಸ್ಥಳ ಮೇಳದಲ್ಲಿ ಅದು ನನ್ನ ಅತ್ಯುತ್ತಮ ತಿರುಗಾಟ ಆಗಿರ್ತದೆ. ನನ್ನ ಜೀವಮಾನದ ಒಂದು ಅತ್ಯುತ್ತಮ ತಿರುಗಾಟ ಯಾವುದು ಅಂತ ಕೇಳಿದರೆ ಧರ್ಮಸ್ಥಳ ಮೇಳದಲ್ಲಿ ನೆಡ್ಲೆಯವರೊಟ್ಟಿಗೆ. ಅದರಲ್ಲಿ ನೆಡ್ಲೆಯವರೆಷ್ಟೋ ಸಮಯದಲ್ಲಿ ನನ್ನನ್ನು ಮೊದಲೇ ನನ್ನನ್ನು ಚೆಂಡೆ ಬಾರಿಸಲಿಕ್ಕೆ ಹೇಳಿ ಅವರು ಮೊದಲೇ ಕೂಡ ಕೂತ್ಕೊಳ್ತಿದ್ದರು. ಅವರು ಚೆಂಡೆಗೆ ಇರುವಾಗ ದೇವಿ ಮಹಾತ್ಮೆಯಲ್ಲಿ ತಲಾಕಳ ಚಂಡಮುಂಡರು ಅಂತ ಹೇಳುವಾಗ ಕಡತೋಕದವರು ಕೂಡ ಹಾಗೆ ನರಸಿಂಹಭಟ್ರನ್ನು ಮೊದಲೇ ಕೂತ್ಕೊಳಿಸಿ ನನ್ನನ್ನು ಚೆಂಡೆಗೆ ಇದು ಅವಕಾಶ ಕೊಡ್ತಿದ್ದರು. ಮೊದಲೇವರಿಗೆಲ್ಲ ಆ ಅವಕಾಶ ಎಲ್ಲ ಸಿಗ್ತಿರಲಿಲ್ಲ. ಹಾಗೆ ನರಸಿಂಹಭಟ್ರು ನನಗೆ ಒಂದು ಮರೆಯಲಾರದೆ ಇದು. ನರಸಿಂಹಭಟ್ರು ನಾನು ಪಾಠ ಮಾಡೋಗಳು ಹಾಗೆ ಅವರನ್ನು ನೆನೆಸಿ ಒಂದು ಇಂಥ ಪೆಟ್ಟುಗಳು ಹೀಗೆ ಬಾರಿಸಬೇಕು, ಹೀಗೆ ಬೇಕು. ಆರಕ್ಷದ ಉರುಳಿಕೆ ಅಂದರೆ ಯಾವುದು ಪ್ರತಿ ತಾಳದ ಉರುಳಿಕೆಗಳನ್ನು ಕಲಿಯುವುದು ಹೇಗೆ, ಬಾರಿಸುವ ಮೊದಲು ಬಾಯಲ್ಲಿ ಹೇಳೋದು ಹೇಗೆ, ಅದೆಲ್ಲ ನರಸಿಂಹಭಟ್ರೆ ನನ್ನ ಹತ್ರ ಹೇಳಿದ್ದು. ಅದೆಲ್ಲ ಬರೋದು ಅವರು ಬರೀತಿರಲಿಲ್ಲ, ಬರೀಲಿಕ್ಕೆ ಪೆನ್ನು ಇದೆಲ್ಲ ಬೇಡವಾ, ಅದು ನಾವು ನೋಡಿ ಕಲಿಬೇಕಿತ್ತು. ನಾನೇನು ಮಾಡಿದೆ, ಶಿಕ್ಷಕ ಅಂತ ಹೇಳುವಾಗ ಒಂದು ಅದನ್ನು ಅಕ್ಷರ ಮೂಲಕ, ಅಕ್ಷರವೇ ದೇವರು ಅಂತ ನಾವು ಹೇಳಿ ನಾನು ಪಾಠ ಮಾಡ್ತಾಯಿದ್ದೆ. ಅದು ಅವರಿಂದ ನಾನು ಕಲಿತದ್ದು ನರಸಿಂಹಭಟ್ರಿಂದ ತುಂಬ ಇರ್ತದೆ. ಒಂದು ತರಕಿಟ ತಗವೇ ಆಗಲಿ, ತರಕಿಟ ತಗ ತರಕಿಟ ತಗ ತರಕಿಟ ತಗ ತರಕಿಟ ತಗ ತರಕಿಟ ತಗ ತರಕಿಟ ತಗ ತಾ ನೋಡಿ ಅವ್ರದ್ದು ತಗಡ್ತೇವೆ 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 ನೋಡಿ. ಅದು ಅವರಿಗೆ ಆವಾಗ ಇರಲಿಲ್ಲ. ಅದನ್ನು ಹಾಗೆ ಪಾಠ ಕೊಡದಿದ್ದರೆ ಮುಂದಿನವರಿಗೆ ಯಾರಿಗೂ ಒಂದು ಹುಟ್ಟಿಂದಲೇ ಬಂದವರಿಗೆ ಬರ್ತದೆ. ಕಲಿತು ಬರೋದು ಅಂದರೆ ಅದನ್ನು ಹೇಳಿ ಬರಬೇಕಾಗುತ್ತೆ. ಮತ್ತು ಕೂಡ ಈ ಕುದುರೆಕೊಳ್ಳು ಹಿರಿಯ ರಾಮಭಟ್ರು, ನರಸಿಂಹಭಟ್ರು, ನಮ್ಮ ತಂದೆಯವರೆಲ್ಲ ಮಾತಾಡ್ತಿರುವಾಗ ಈ ಉರುಳಿಕೆ ಬಗ್ಗೆ ಎಲ್ಲ ಅವರು ಏನು ಹೇಳ್ತಿದ್ರು ಅಂದರೆ, ಇದೊಂದು ಹಿಮ್ಮೇಳ ಕ್ಲಾಸಿನಲ್ಲಿ ಹೇಳಲೇಬೇಕಾದ ವಿಷಯ. ಇದರಲ್ಲಿ ಸಂಗೀತದ ಇದೊಂದು ತಾಳ, ನಾದಗಳು ಮತ್ತು ಸ್ವರಗಳು. ಈಗ ನಾದಗಳು ಅಂದರೆ ಓಂ
ಅಂತ ನಾದ ಇದ್ರೆ ಅಲ್ಲಿ ತಿಮ್ಮಿ ತಕ್ಕ ತರ್ಡಿ ಕಿಟ್ ಕಿಟ್ಟ ತಕ್ಕ ತರ್ಡಿ ಕಿಟ್ ಕಿಟ್ಟ ತಕ್ಕ ತರ್ಡಿ ಕಿಟ್ಟ ನಕ್ಕ ತಕ್ಕ ತರ್ಡಿ ಕಿಟ್ಟ. ನೋಡಿ ಇದೆಲ್ಲರಿಗೂ ಇರೋದು. ತಿಮ್ಮಿ ತಕ್ಕ ಕಿಟ್ಟ ಕಿಟ್ಟ ಟಕ್ಕ ಟರ್ಡಿ ಕಿಟ್ಟ ಕಿಟ್ಟ ಟಕ್ಕ ಕಿಟ್ಟ ನಕ್ಕ ಟಂಕ ಟರ್ಡಿ ಕಿಟ್ಟ ತಿಮ್ಮಿ ತಕ್ಕ ಕಿಟ್ಟ ಕಿಟ್ಟ ಟಕ್ಕ ತಾರೆ ಗಿಡ ಗಿಡದ ಎದುರು ಗಿಡ ಎದುರು ಗಿಡ ತಿಮ್ಮಿ ಎದುರು ಗಿಡ ಗುಡಿಸು ಉದುರು ಗುಡಿ ಗುಡಿಸು ಎದುರು ಗಿಡ ಎದುರು ಗಿಡ ತಿಮ್ಮಿ ಎದುರು ಗುಡಿ ಗುಡಿಸು ಎದುರು ಗಿಡ ಎದುರು ಗಿಡ ತಿಮ್ಮಿ ಎದುರು ಗಿಡ ಗಿಡದ ಎದುರು ಗಿಡನ ತಿಮ್ಮಿ ಎದುರು ಗಿಡ ಗಿಡದ ಎದುರು ಗಿಡನ ತಿಮ್ಮಿ ಎದುರು ಗಿಡ ಗಿಡದ ಎದುರು ಗಿಡನ. ನೋಡಿ, ಇದೊಂದು ಪದ್ಯ ಹೇಳುವವರಿಗೆ ಕೂಡ ನಾನು ಪಟ್ಲ ಸತೀಶ ಮನೆಯಲ್ಲಿ ಕ್ಲಾಸ್ ಮಾಡ್ತಿರುವಾಗ ಇದನ್ನೆಲ್ಲ ನನ್ನ ಅನುಭವವನ್ನು ಹೇಳ್ತಿದ್ದೆ ಅವನಿಗೆ. ಇಷ್ಟು ಮೈಯರಿಗೆ ತುಂಬ ಹೇಳಲಿಕ್ಕೆ ಆಗಲಿಲ್ಲ ಅವರು. ನಾನು ಹಾಗೆ ಈ ಸತೀಶನಿಗೆ ಪಾಠ ಮಾಡುವಾಗಲೂ ನಾನು ಮನೆಯಲ್ಲಿ ನನಗೆ ನನ್ನ ಅಗರಿಯವರಿಂದ ಬಂದ ಅನುಭವಗಳು ಅಥವಾ ಕಡತೋಕದವರಿಂದ ನನ್ನ ಬಂದ ಅನುಭವಗಳು ತುಂಬ ಭಾಗವತಿಗೆ ಬೇಕಾಗಿದ್ದವು. ತುಂಬ ಮೊದಲೇವರಿಂದ ಹೆಚ್ಚು ನಾನು ಭಾಗವತರುಗಳಿಗೆ ಹೇಳ್ತಿದ್ದೆ ಅಂದರೆ ನನ್ನ ಅನುಭವಗಳನ್ನು. ಹಾಗೆ ನರಸಿಂಹಭಟ್ರು ಮರೆಯಲಾರೆ. ನರಸಿಂಹಭಟ್ರೊಟ್ಟಿಗಿರೋ ಕಾರಂತರು ಬಲ್ಲಾಡ್ರಿದ್ರು ಅಂತ ಕಾಣ್ತದೆ. ನಾವು ಕೂಡ ತುಂಬ ಇದು ಮಾಡಿದೆ. ಅವರೊಂದು ಗಜಮುಖನ ನಿನ್ನ ಪಾದವ ನೆನವೆ ಬದಲಿಗೆ ಈಗಲೂ ಕೂಡ ಮರೀಲಿಕ್ಕಿಲ್ಲ, ನಿನ್ನ ನಂಬಿದ ದೇವನೇ ಅಂತ ಹೇಳ್ತಾಯಿದ್ರು ಬೇರೆ ರಾಗದಲ್ಲಿ. ಅದೆಲ್ಲ ಜೊತೆ ಕಡತೋಕ ಅದವರೊಂದಿಗೂ ಹಾಗೆ ತುಂಬ ನಾನು ಅನುಭವ ಪಟ್ಟವ. ನನಗೆ ಅದೆಲ್ಲ ಹಿಮ್ಮೇಳ ಶಿಕ್ಷಕನ ಕೆಲಸಕ್ಕೆ ತುಂಬ ಪ್ರಯೋಜನ ಆಗಿದೆ. ಹಾಗೆ ನನ್ನ ಹಿಮ್ಮೇಳದ ಶಿಕ್ಷಕನ ಕೆಲಸಕ್ಕೆ ನರಸಿಂಹಭಟ್ರ ಕೊಡುಗೆ ತುಂಬ ಇರ್ತದೆ. ಹಾಗೆ ರಾಮಭಟ್ರದ್ದು ಬಲ್ಲಾಡ್ರದ್ದು ಇರ್ತದೆ. ಅಷ್ಟು ಮಾತ್ರ ಅಲ್ಲದೆ ಅವರ ಮನೆಯಲ್ಲೇ ನನಗೆ ಒಂದು ಗುರುಸ್ಥಾನವಿತ್ತು. ಅವರು ನನಗೆ ತುಂಬ ಪ್ರೋತ್ಸಾಹ ಮಾಡಿದೆ. ಅವರ ತುಂಬ ಕಲಿಲಿಲ್ಲ, ಅವರೊಂದೆರಡು ಪಾಠ ಕೂಡ ಅವರಿಗೂ ಆಗಿರ್ತದೆ. ಅವರ ಮಗ ಮತ್ತು ಮೊಮ್ಮಗನಿಗೆ ಈಗ ಕಲಿತಾರೆ, ಅವನ ಹತ್ತಿರ ಕಲೀರಿ, ಅವನೇ ಒಂದು ಹೇಳುವ ಇದಿಪ್ಪದು ಅಂತ ಅವನಿಗೆ ನನಗೆ ಒಂದು ಒಳ್ಳೆಯ ಇದು ಮಾಡಿದೆವರು ಅವರು. ನರಸಿಂಹಭಟ್ರ ಅವರೆಲ್ಲ ಆಶೀರ್ವಾದ ಸದಾ ನಮಗೆ ಎಲ್ರಿಗೂ ಸದಾ ಇರಲಿ ಅಂತ ನಾನು ಕೇಳಿಕೊಳ್ಳೋದು. ಈ ಅವಕಾಶವನ್ನು ಮಾತಾಡಲಿಕ್ಕೆ ಕೊಟ್ಟಂಥ ಇಲ್ಲಿ ನಮ್ಮ ಶೇಷರಿ ಮಯ್ಯರಿಗೆ ಕೂಡ ಧನ್ಯವಾದಗಳನ್ನು ಕೊಡ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಗುರುಗಳೇ. ತೆಂಕುತಿಟ್ಟಿನ ಯಕ್ಷಗಾನದ ಹಿಮ್ಮೇಳಕ್ಕೆ ಹೊಸತೊಂದು ಆಯಾಮವನ್ನು ಒದಗಿಸಿಕೊಟ್ಟವರು ಕೀರ್ತಿಶೇಷರಾದ ಗುರಿಕಾರ ನೆಡ್ಲೆ ನರಸಿಂಹಭಟ್ಟಿಯವರು. ಅವರನ್ನು ಸ್ಮರಿಸಬೇಕಾದುದು ನಮ್ಮ ಕರ್ತವ್ಯ. ಈ ದಿನ ನೆಡ್ಲೆ ಅವರನ್ನು ಸಂಸ್ಮರಿಸುವುದಕ್ಕಾಗಿ ಹಿರಿಯ ಕಲಾವಿದರಾದಂತಹ ಶ್ರೀಯುತ ಸುಣ್ಣಂಬಳಿ ವಿಶ್ವೇಶ್ವರ ಭಟ್ ಅವರು ಬಂದಿದ್ದಾರೆ. ಅವರು ಸಂಸ್ಮರಣಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಿರಿಯರಾದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರವರಿಗೆ, ಪದ್ಯಾಣ ಶಂಕರನಾರಾಯಣ ಭಟ್ರವರಿಗೆ ತಲೆಬಾಗುತ್ತಾ ಮುಂಭಾಗದಲ್ಲಿರುವ ಕಲಾಭಿಚಕ್ಷಣಮತಿಗಳಾದ ಹಿರಿಯರಿಗೆಲ್ಲ ತಲೆಬಾಗಿ ಒಂದು ಆಸಕ್ತಿಯಿಂದ ಯಕ್ಷಗಾನದಲ್ಲಿ ನಾವಿನ್ನೂ ಮುಂದಕ್ಕೆ ಸಾಧಿಸುವುದಕ್ಕಿದೆ, ಸಾಧಿಸಬೇಕಾದದ್ದಿದೆ ಅನ್ನುವಂತಹ ಭಾವದಿಂದ ಬಂದು ಸೇರಿದಂತಹ ಕಲಾ ವ್ಯವಸಾಯಿಗಳಿಗೆ, ಕಲಾಭಿಮಾನಿಗಳಿಗೆ ಎಲ್ಲರಿಗೂ ಗೌರವದಿಂದ ನಮಸ್ಕರಿಸ್ತೇನೆ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ನಮ್ಮ ಹಿರಿಯರ ಕುರಿತಾಗಿಯೋ ನಮಗೊಂದು ಆದರ್ಶಪ್ರಾಯರಾದವರ ಕುರಿತಾಗಿಯೋ ಸದಾ ನಾವು ಒಂದು ಸ್ಮರಣೆಯಲ್ಲಿ ಉಳಿಯುವುದಕ್ಕಾಗಿ ಮಾತ್ರ ಅಲ್ಲ, ಬಹುಪಯೋಗಿಯಾಗಿ ಅವರು ಸಮಾಜದಲ್ಲಿ ಗೈದಂತಹ ಒಂದು ಸಾಧನೆ ಏನಿದೆಯೋ ಅದು ಮುಂದಿನ ತಲೆಮಾರಿಗೆ ಆ ನೆನಪನ್ನು ದಾಟಿಸುವುದಕ್ಕಾಗಿ ಅಂತಹ ಒಂದು ಪ್ರತಿಷ್ಠಾನವೋ ಅವರ ಸಂಸ್ಮರಣೆಯ ಕುರಿತಾದಂತಹ ಕಾರ್ಯಕ್ರಮವೋ ಸಮಾಜದಲ್ಲಿ ಅಗತ್ಯ. ಯಾಕೆಂದರೆ ಸಮಾಜಕ್ಕೆ ಮರೆಯುವ ಗುಣ ದೊಡ್ಡದು, ಪಕ್ಕನೆ ಮರೆತು ಬಿಡ್ತದೆ ಅದು ಜನಗಳನ್ನು. ಎದುರಿಗಿರುವಾಗೆಲ್ಲ ಇಂದ್ರ ಚಂದ್ರ ಹೊಗಳುವವರೇ ಇರೋದು, ಮರೆಯಾದ ಮೇಲೆ ಮರೆತೇ ಹೋಗ್ತದೆ. ಹಾಗಾಗಿ ಅವರು ಬದುಕಿನಲ್ಲಿ ಅವರು ಕೀರ್ತಿಗಾಗಿ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ, ಅವರು ಅದನ್ನು ಪ್ರೀತಿಯಿಂದ ಮಾಡಿದ್ದಾರೆ. ಅದನ್ನು ನೆನೆಸಿಕೊಳ್ಳಬೇಕಾದದ್ದು ನಮ್ಮ ಸಂಸ್ಕಾರ. ಆ ನಿಟ್ಟಿನಿಂದ ಈ ಒಂದು ಪ್ರತಿಷ್ಠಾನವನ್ನು ಹುಟ್ಟುಹಾಕಿ ಅದು ಜೀವಂತವಾಗಿ ಉಳಿಯುವ ಹಾಗೆ ಸತತ ಪ್ರಯತ್ನದಿಂದ ಈ ತನಕ ಅದನ್ನು ಸಾಗಿಸಿಕೊಂಡು ಬಂದಂತಹ ಇದಕ್ಕೆ ಕಾರಣೀಕರ್ತರಾದ ಭಾಗವತ ಸಿರಿಬಾಗಿಲು ರಾಮಕೃಷ್ಣಮಯ್ಯ ಅವರನ್ನು ನಾವು ಮೊದಲು ಪುರಸ್ಕರಿಸಬೇಕು, ಗೌರವಿಸಬೇಕು. ಇಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ. ಆರಂಭ ಶೂರತ್ವದಿಂದ ಪ್ರಾರಂಭ ಮಾಡಲಿಕ್ಕೆ ಆಗ್ತದೆ,
ಬೇರೆ ಬೇರೆ ಕಾರಣಗಳಿಗೂ ಪ್ರಾರಂಭ ಮಾಡುವವರಿದ್ದಾರೆ. ಒಂದು ಪ್ರತಿಷ್ಠಾನ ಅನ್ನುವುದನ್ನು ಸ್ಥಾಪನೆ ಮಾಡುವುದು ಯಾಕೆಂದರೆ ಈ ಒಂದು ಆರ್ಥಿಕವಾದ ವ್ಯವಹಾರದ ದೃಷ್ಟಿಯಿಂದಲೂ ಮಾಡುವವರಿದ್ದಾರೆ. ಯಾಕೆಂದರೆ ಅದಕ್ಕೆ ಬೇಕಾದಂಥ ಒಂದು ಮೂಲಧನವನ್ನು, ಆರ್ಥಿಕತೆಯನ್ನು, ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೆ ಅದೊಂದು ದಾರಿ, ನೆವನ. ಆದರೆ ನಿಜವಾದಂಥ ಆಶಯದಿಂದ ಮಾಡಿದಂತಹ ಒಂದು ಯಾವುದೇ ಉಪಯೋಗವಾಗಬೇಕಾದಂತಹ ಕಾರ್ಯ ಹೇಗಿರಬೇಕು ಅನ್ನುವುದಕ್ಕೆ ತನ್ನದ್ದಾದಂತಹ ಒಂದು ನೋಟದಿಂದ ಒಂದು ರೂಪುರೇಷೆಯನ್ನು ಕಲ್ಪಿಸಿಕೊಂಡು ಮಯ್ಯರು ಮುಂದಕ್ಕೆ ಸಾಗಿಸ್ತಾ ಇದ್ದಾರೆ. ಒಂದು ಜನೋಪಯೋಗಿ ಆಗಬಹುದಾದ, ಮುಂದಕ್ಕೆ ಪ್ರಯೋಜನ ಬರಬಹುದಾದ ಕಾರ್ಯಗಳನ್ನು ಸದಾ ಎಸಗುತ್ತಾ ಅದರ ಜೀವಂತಿಕೆಯನ್ನು ಉಳಿಸಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಆಗಾಗ ಅಂತಹ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಾರೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು, ಸಾಂಸ್ಕೃತಿಕವಾದಕ್ಕೆ ಸಂಬಂಧಪಟ್ಟದ್ದು, ಅದು ಇದರಿಂದ ಪ್ರಯೋಜನ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಅದನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅಂತಹ ಒಂದು ಹಿರಿದಾದ ಉದ್ದೇಶವನ್ನು ಹೊಂದಿ ಇಂದಿನ ದಿನವೂ ಅವರು ಕೈಗೊಂಡಂತಹ ಒಂದು ಕಾರ್ಯ ಕೀರ್ತಿಶೇಷರಾದ, ಅವಿಸ್ಮರಣೀಯರಾದ ನೆಡ್ಲೆ ನರಸಿಂಹ ಭಟ್ಟರನ್ನು ಒಂದು ನೆನಪಿಸಿಕೊಂಡು ಯಕ್ಷಗಾನದ ಹಿಮ್ಮೇಳದ ಕುರಿತಾದಂತಹ ಒಂದು ಪಾರಸ್ಪರಿಕವಾದ ಸಮಾಲೋಚನೆಗೆ ಅನುಕೂಲವಾಗುವಂಥ ಒಂದು ಶಿಬಿರವನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಹಿರಿಯರಾದ ಮಾಂಬಾಡಿಯವರು ಈಗಾಗಲೇ ನೆಡ್ಲೆ ನರಸಿಂಹ ಭಟ್ಟರ ವಿಶೇಷವನ್ನೆಲ್ಲ ನೆನಪಿಸಿದರು. ಅವರೊಂದಿಗಿದ್ದವರಿಗೆ ಇದೆಲ್ಲ ತಿಳಿದದ್ದೇ, ಇಲ್ಲದೇ ಇದ್ದವರಿಗೆ ಏನು ನರಸಿಂಹ ಭಟ್ರು ಅನ್ನುವಂತಹ ಒಂದು ಔಟ್ಲೈನನ್ನು ಮಾಡಿ ತೋರಿಸಿದರು. ಅವರು ಹೀಗೆ ನರಸಿಂಹ ಭಟ್ರು ಅಂದರೆ ಹೀಗೆ ಅಂತ. ಸಂಸ್ಮರಿಸುವಂತಹ ಕಾಯಕ ಈ ಸಮಾಜದಲ್ಲಿ ಅಥವಾ ನಮ್ಮಲ್ಲಿ ಒಂದು ಇದಕ್ಕೆ ಬಹುದೊಡ್ಡ ಕೊಡುಗೆ ಕೊಟ್ಟವರನ್ನು ಮಾಡಬೇಕಾದದ್ದು ಕರ್ತವ್ಯ. ಕೆಲವರನ್ನು ಅನ್ಯಾನ್ಯ ಕಾರಣಗಳಿಗಾಗಿ ಸ್ಮರಿಸಿಕೊಳ್ಳಬೇಕಾಗ್ತದೆ, ಕೆಲವರನ್ನು ಸ್ಮರಿಸಿಕೊಳ್ಳಬೇಕಾದದ್ದಲ್ಲ, ಅವಿಸ್ಮರಣೀಯರವರು, ಯಾವ ಕಾಲಕ್ಕೂ ಮರೆಯಬಾರದು, ಮರೆತರ ಅಪರಾಧ. ಅಂತಹ ಒಂದು ಹೆಗ್ಗುರುತನ್ನು ಸ್ಥಾಪಿಸಿದವರು ನೆಡ್ಲೆ ನರಸಿಂಹ ಭಟ್ರು. ಅವರನ್ನು ಸ್ಮರಿಸುವುದಲ್ಲ, ಮರೆಯಲೇಬಾರದು ಯಕ್ಷಗಾನಕ್ಕೆ. ಬಹುಶಃ ಯಕ್ಷಗಾನದಲ್ಲಿ ಯಾರಿಗೆಲ್ಲ ಆ ಕಲೆಯಲ್ಲಿ ಅಭಿಮಾನ ಇದೆಯೋ ಅವರಿಗೆ ಮರೆತು ಹೋಗುವುದಿಲ್ಲ ನರಸಿಂಹ ಭಟ್ರನ್ನು. ಯಕ್ಷಗಾನವನ್ನು ಯಾರು ತಮಗೊಂದು ಉಪಾಧಿಯಾಗಿ, ತಮಗದೊಂದು ವ್ಯವಸಾಯವಾಗಿ ಅದನ್ನು ಸ್ವೀಕರಿಸಿದ್ದಾರೆಯೋ ಆ ಕಲಾವಿದರು ಮರೆಯಕೂಡದು ನರಸಿಂಹ ಭಟ್ರನ್ನು. ಪ್ರಾತಸ್ಮರಣೀಯರವರು. ಅಂಥ ಒಂದು ಸ್ಥಾನವನ್ನು ಅವರು ಹೊಂದಿದ್ದಾರೆ ಅನ್ನುವುದು ನಿರ್ವಿವಾದ. ಈಗ ಮಾಂಬಾಡಿಯವರು ಮಾತಾಡ್ತಾ ಹೋಗಿದಾಗ ನರಸಿಂಹ ಭಟ್ರನ್ನು ಮತ್ತೊಮ್ಮೆ ನೆನಪಿಸುವುದಕ್ಕೆ ಅವಕಾಶ ಆದದ್ದು ಹಾಗೆ. ನರಸಿಂಹ ಭಟ್ರು ಹೀಗೇ ಮಾತಾಡ್ತಾ ಇದ್ದದ್ದು. ಹೇಗೆ? ಹೇಳಿಯೂ ಹೇಳದಂತೆ, ಹೇಳದೆಯೂ ಹೇಳಿದಂತೆ, ಹೀಗೆ ಮಾತಾಡ್ತಾ ಇದ್ದರು ನರಸಿಂಹ ಭಟ್ರು. ಒಂದರ್ಥದಿಂದ ಅಜಾತ ಶತ್ರು. ಯಾವುದಾಗಬೇಕು ಅದನ್ನು ವಿಮರ್ಶಾತ್ಮಕವಾಗಿ ಕಂಡು ಅವರಲ್ಲಿ ಕೇಳಿದರೆ ಹೇಳುತ್ತಿದ್ದರು. ಆದರೆ ಅದು ಪಕ್ಕನೆ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ನರಸಿಂಹ ಭಟ್ರು ಯಾರಿಗೂ ವಿರೋಧ ಇಲ್ಲ. ಈ ಸತ್ಯನಿಷ್ಠೂರರಾಗಿ ನೇರ ಆಡುವವರು ವಿರೋಧ ಕಟ್ಟಿಕೊಳ್ತಾರೆ ಅನೇಕರದ್ದು. ಅದೀಗ ಬಹಳ ಮಂದಿಗಳಿಗೆ ಅನುಭವ ಇದ್ದದ್ದೇ. ನಾವೆಲ್ಲ ಸೇರಿದ ಹಾಗೆ ನಾವು ನೇರ ಹೇಳಿದೆವೋ ವಿರೋಧ ಆಗ್ತದೆ. ಯಾಕೆಂದರೆ ತೆಗಳಿಕೆಯನ್ನು ಅಥವಾ ಒಂದು ಕೊರತೆಯನ್ನು ಒಪ್ಪಿಕೊಳ್ಳುವುದಕ್ಕೆ ನಮ್ಮ ಮನಸ್ಸು ಸಿದ್ಧ ಆಗೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಒಂದು ಇರ್ತದೆ, 4 ಮಂದಿಗಳು ಹೊಗಳಿದ ತಕ್ಷಣವೋ ನಾವು ಪರಿಪೂರ್ಣ ಆಗಿ ಆಯಿತು ಅಂತ. ಆದ್ದರಿಂದ ನಮ್ಮನ್ನು ವಿಮರ್ಶೆಗೊಡ್ಡಿಕೊಳ್ಳಿಕ್ಕೆ ನಮಗೆ ಕಷ್ಟ ಆಗ್ತದೆ. ಇನ್ನೊಬ್ಬರು ಹೇಳುವಾಗ ಮನಸ್ಸಿಗೆ ಹಿತ ಆಗೋದಿಲ್ಲ, ಮುಖ ತಿರುಗಿಸಿ ಹೋಗ್ತೇವೆ, ಅಥವಾ ಮತ್ತೆ ಹಿಂದಿನಿಂದ ಹೇಳ್ತೇವೆ ಅವನಿಗೆ ಎಂಥದ್ದು ಗೊತ್ತುಂಟು ಅಂತ. ಆದರೆ ನರಸಿಂಹ ಭಟ್ರ ಬಗ್ಗೆ ಹಾಗೆ ಆಡುವಂತಹ ಒಂದು ಸ್ಥಿತಿ ಸಿದ್ಧಾಗಲಿಲ್ಲ. ಯಾಕೆ ಕೇಳಿದರೆ ಅವರು ಯಾರಿಗೂ ವಿರೋಧವಾಗದ ಹಾಗೆ ಹೇಳಬಲ್ಲಂತಹ ಒಂದು ಕುಶಲತೆಯನ್ನು ಹೊಂದಿದವರು. ಅದು ಹೇಗೆ ಕಸುಬುದಾರಿಕೆಯಲ್ಲಿ, ಅವರ ಚೆಂಡೆಯದ್ದಾಗಲಿ ಮದ್ದಳೆಯದ್ದಾಗಲಿ ಕಸುಬುಗಾರಿಕೆಯಲ್ಲಿ ಒಂದು ನಾಜೂಕುತನ ಇತ್ತೋ ಅದರಂತೆ ಮಾತಿನಲ್ಲಿಯೂ ಇತ್ತು ನಾಜೂಕುತನ. ಒಂದು ಸರ್ವಾಂಗೀಣವಾದಂತಹ ತಿಳುವಳಿಕೆ ಇದ್ದ ಮದ್ಲೆಗಾರರು ನರಸಿಂಹ ಭಟ್ರು. ಅವರೊಂದಿಗೆ ಒಡನಾಟ ಇದ್ದ ಯಾವನೇ ಒಬ್ಬ ವೇಷಧಾರಿ ಹೇಗೆ ಅವರನ್ನು ಒಪ್ಪಿಕೊಂಡಿದ್ದಾರೆ ಅನ್ನುವುದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳಬೇಕು. ದಿವಂಗತರಾದಂತಹ ಬಣ್ಣದ ಮಾಲಿಂಗಜ್ಜ, ಬಣ್ಣದ ಮಾಲಿಂಗಣ್ಣ, ಗಾಂಧಿ ಮಾಲಿಂಗ ಅಂತ ಕರೆಯುವುದು. ಅವರು ನೆಡ್ಲೆ ನರಸಿಂಹ ಭಟ್ರೊಟ್ಟಿಗೆ ಬಹಳ ವರ್ಷ ತಿರುಗಾಟ ನಡೆಸಿದವರು ಧರ್ಮಸ್ಥಳ ಮೇಳದಲ್ಲಿ. ಮೊದಲಿಗೆ
ಹನುಮಂತನ ವೇಷ ಬಣ್ಣದ ವೇಷದವರು ಮಾಡುತ್ತಿದ್ದದ್ದು ತೆಂಕುತಿಟ್ಟಿನಲ್ಲಿ. ಆಮೇಲೆ ಅದೀಗ ನಾಟಕಕ್ಕೆ ಬಂದಿದೆ, ಮೈ ಬುಟ್ಟಿ ಬಂದಿದೆ, ಏನೆಲ್ಲ ಆಗಿದೆ, ಅದು ಪ್ರಶ್ನೆ ಬೇರೆ. ಈಗ ನಾವು ಹಾಗೆ ಮಾಡ್ತೇವೆ. ಬಣ್ಣದ ವೇಷದವರೇ ಮಾಡೋದು. ಹನುಮಂತನಿಗೊಂದು ತೆರೆ ಹೊರಪಾಡು ಅಂತ ಇದೆ. ಹನುಮಂತನ ತೆರೆ ಹೊರಪಾಡು ನಮಗೆ ಕೇಂದ್ರದಲ್ಲಿ ಪಾಠ ಆಗಲಿಲ್ಲ. ಹಾಗೆಂದು ಕಲಿಬೇಕು ಅಂತ ನನಗೊಂದು ಅಪೇಕ್ಷೆ. ನಾನು ಮೆಲ್ಲನೆ ಮಾಲಿಂಗ ಜನ ಹತ್ರ ಕೇಳಿದ್ದೆ, ಅಜ್ಜ ಅದೀಗ ಹನುಮಂತನ ತೆರೆ ಹೊರಪಾಡ್ಬೋದು, ನಿಮಗೆ ಗೊತ್ತುಂಟು, ನನಗೊಂದು ಹೇಳಿ ಕೊಡ್ಬೋದಾ ಹೇಗೆ ಅಂತ. ನನಗೆ ಹೇಳಿಕೊಡ್ಲಿಕ್ಕೆ ಬರೋದಿಲ್ಲ ಅಣ್ಣ, ನಾನು ಕುಣಿದು ತೋರಿಸಿಯೇನು. ಹಾಗಿದ್ರೆ ಅದು ಕುಣಿದು ಅಲ್ಲ, ಅದು ಮೊದಲೆಗಾರರು ಚೆಂಡೆ ಹೊಡಿದರೆ ಕುಣಿದೇನು ಅಂತ. ಅಲ್ಲ, ಮೊದಲೆಗಾರರೇ ಅಲ್ವ ಚೆಂಡೆ ಹೊಡೆಯೋದು ಮೇಳದಲ್ಲಿ. ಈಗ ತೆಂಕುತಿನಲ್ಲಿ ಚೆಂಡೆ ಹೊಡೆಯೋರಿಗೆ ಮೊದಲೇ ಗೊತ್ತಿಯವರಿಗೆ ಮೊದಲೆಗಾರರು ಹೇಳೋದು, ಮೊದಲೆಗಾರರು ಚೆಂಡೆ ಹೊಡೆಯೋದು. ನನಗಿದು ಅರ್ಥ ಆಗಲಿಲ್ಲ. ಆಗ ಮತ್ತೆ ಕೋಳ್ಯೂರು ನಾರಾಯಣ ಭಟ್ರು ಇದ್ದರು, ಅವರು ಹೇಳಿದರು ಅದು ಮಾಲಿಂಗಣ್ಣ ಮೊದಲೆಗಾರರು ಅಂತ ಹೇಳೋದು ನರಸಿಂಹ ಭಟ್ರನ್ನು ಮಾತ್ರ. ಅವರು ನರಸಿಂಹ ಭಟ್ರು ಚೆಂಡೆ ಹೊಡಿದರೆ ಕುಣಿದೇನು ಅಂತ ಹೇಳಿದ್ದು ಅಂತ. ನೋಡಿ, ಇದು ಎಂಥ ದೊಡ್ಡ ಪ್ರಶಸ್ತಿ ಒಬ್ಬ ಮೊದಲೆಗಾರನಿಗೆ. ಈಗ ಮಿಕ್ಕುಳಿದವರನ್ನು ಮೊದಲೆಗಾರರು ಅಂತ ಇವರು ಒಪ್ಪಲಿಲ್ಲ ಅನ್ನೋದಲ್ಲ ನಾವು ತಿಳ್ಕೊಳ್ಬೇಕಾದದ್ದು. ಅವರ ಹೆಸರು ಹೇಳದೆ ಅವರನ್ನು ಮೊದಲೆಗಾರರು ಅಂತಲೇ ಒಬ್ಬ ವೇಷಧಾರಿ ಕರೀಬೇಕು ಅಂತಾದರೆ ಆ ಮೊದಲೆಗಾರನ ಸ್ಥಾನಕ್ಕೆ ಅವರು ಒದಗಿಸಿದ ನ್ಯಾಯ ಎಷ್ಟು, ಎಂಥ ವಿಶ್ವಾಸ. ಅವರು ಹೊಡೆದರೆ ನಾನು ಕುಣಿಯುತ್ತೇನೆ ಅಂತ. ಅಲ್ಲ, ಹಾಗಿದ್ದ ಮೊದಲೆಗಾರರುಗಳು ಬೇರೆ ಇದ್ದಾರೆ, ಅದು ಆಮೇಲಿನ ಪ್ರಶ್ನೆ. ಅದು ಈಗ ನರಸಿಂಹ ಭಟ್ರನ್ನು ನಾವು ಸ್ಮರಿಸುವ ಕಾರಣ ಆ ವಿಷಯವನ್ನು ನಾನಿಲ್ಲಿ ಪ್ರಸ್ತಾವಿಸಬೇಕಾಗಿ ಬಂತು. ಧರ್ಮಸ್ಥಳ ಮೇಳದಲ್ಲಿಯೂ ನಾನು ಇದನ್ನು ಪ್ರತ್ಯಕ್ಷ ಕಂಡಿದ್ದೇನೆ. ಬಲ್ಲಾಡು ಚೆಂಡೆಗಿರುವಾಗಲೂ ಎಂಪೆಗಟ್ಟೆ ರಾಮಯ್ಯರೈಗಳು ಸಭಾ ಕ್ಲಾಸ್ ಕುಣಿಬೇಕು ಅಂತ ಆಯಿತು. ಕಾವಂದರು ಹೇಳಿದರು ಸಭಾ ಕ್ಲಾಸ್ ಕುಣಿ ಅಂತ. ನನಗೆ ಬರುವುದಿಲ್ಲ ದನಿಗಳು ಹೇಳಿದರು ಅವರು. ಅವಾಗ ರಾಮಯ್ಯ ಈ ಮರಿ ಅಲ್ಲಾಡ್ಬೋದು ಕೇಂದ್ರ ಕಲ್ತೊಂದು ಅಲ್ಲ ಹೇಳಿದರು. ಇದು ಎಂಪೆಗಟ್ಟೆ ರಾಮಾಯಣ ಮತ್ತೆ ಕೇಂದ್ರಕ್ಕೆ ಹೋಗಿ ಕಲಿಯುವುದೌದು, ಅವರು ಕಲಿಯಲೇ ಇಲ್ಲ. ಆದರೆ ಅದನ್ನು ವೀರೇಂದ್ರ ಹೆಗಡೆಯವರು ಮರೀಲಿಲ್ಲ. ಮತ್ತಿನ ವರ್ಷ ಮೇಳ ಹೊರಡುವಾಗ ಕೇಳಿದರು, ರಾಮಯ್ಯ ಸಭಾ ಕ್ಲಾಸ್ ಕಲ್ತದತ್ತ ಅಂತ. ಅದು ಈ ಕೇಂದ್ರಕ್ಕೆ ಜನ ಇಲ್ಲ, ಕೇಂದ್ರಕ್ಕೆ ಬರಲಿಲ್ವ. ಇವರು ಒಂದು ತಪ್ಪಿಸಿಕೊಳ್ಬೇಕಲ್ಲ, ಅದಕ್ಕೊಂದು ಸುಳ್ಳು ಹೇಳಿದರು. ಇಲ್ಲ ದನಿಕೊಳೆ ಅವು ಏನು ಬೇತ ಕಲಿತೆ ಅಂತ ಅಂದ. ಅವು ತೊಂದರೆ ನಲಿಪು ಅಂತ ಹೇಳಿದರು. ಮೇಳ ಹೊರಡುವ ಸೇವೆ ಪಾಂಡವಾಶ್ವಮೇಧದ ಅರ್ಜುನ ಕುಣಿಬೇಡುವ. ಇವರು ಬಂದು ಬಲ್ಲಾಳರ ಹತ್ರ ಹೇಳಿದರು. ಅದಕ್ಕೆ ಬಲ್ಲಾಳರಂತೆ ನಲಿಪು ರಾಮಯ್ಯ ಅನ್ನತ್ತ ಬೊಟ್ಟುವೆ ಅಂತ. ಕುಣಿದರೆ ಸಭಾ ಕ್ಲಾಸ್ ಮೊದಲು ಬಾಯಲ್ಲಿ ಒಂದು ಹೇಳಿಕೊಟ್ಟಿದ್ದಾರೆ, ಹೀಗೀಗೆ ವಿಧಾನ ಅಂತ ಕುಣಿದರು. ಅದು ಅವರು ತಾಳ ತಪ್ಪಿದ್ದ ಮತ್ತೊಂದು ತಪ್ಪಿದ್ದು ಗೊತ್ತಾಗದ ಹಾಗೆ ಮೊದಲೆಗಾರರು ಕೃಷ್ಣಯ್ಯ ಬಲ್ಲಾಳರು ಅದನ್ನು ನಿರ್ವಹಿಸಿ ಬಿಟ್ಟರು. ಮರುದಿವಸ ವೀರೇಂದ್ರ ಹೆಗಡೆ ಈ ಕಲ್ಪೊಡುಂದಿದ್ಯಾ ತೊಂದರೆ ಇದೆಯಾ ಹೇಳಿದ್ರಂತೆ. ಹಾಗಿದ್ದರೆ ಒಬ್ಬ ಸಮರ್ಥನಾದ ಮೊದಲೆಗಾರ ಒಂದು ವೇಷಧಾರಿಯ ಕೊರತೆಯನ್ನು ಕಾಣಿಸದ ಹಾಗೆ ಒಂದು ಆಪತ್ತು ಕಾಲದಲ್ಲಿ ಅವನನ್ನು ಹೇಗೆ ಅವನ ಒಂದು ಮರ್ಯಾದೆಯನ್ನು ಘನತೆಯನ್ನು ಉಳಿಸಿಕೊಳ್ಳಬಲ್ಲ ಅನ್ನುವುದಕ್ಕೊಂದು ಉದಾಹರಣೆಯಾಗಿ ಇದನ್ನು ನಾನು ಹೇಳಿದ್ದೆ. ನೆಡ್ಲೆ ನರಸಿಂಹ ಭಟ್ರು ಹಾಗೆ ಅವರು ಪಾಠ ಮಾಡುವ ವಿಧಾನ ಅಥವಾ ರಂಗಸ್ಥಳದಲ್ಲಿ ಅವರು ಚೆಂಡೆ ಮದ್ದಳೆ ವಾದಕರಾಗಿರುವಾಗಲೇ ಆಗುತ್ತಿರುವ ಪಾಠ, ಇದು ಬಹಳ ಪ್ರಧಾನ ಆದದ್ದು. ರಂಗಸ್ಥಳದಲ್ಲಿ ಅವರು ಚೆಂಡೆ ಮದ್ದಳೆ ಬಾರಿಸ್ತಾ ಇರುವಾಗಲೇ ಪಾಠ ಆಗುತ್ತಾ ಇರ್ತದೆ ಗ್ರಹಿಸುವಂತಹ ಬುದ್ಧಿ ಇದ್ದವನಿಗೆ. ಈಗಲೇ ಇವರು ಹೇಳಿದಾಗೆ ಅದು ಮಧುಗೈಟಬರಿಗೆ ಹೇಗೆ ಬಾರಿಸಬೇಕು, ಮಹಿಷಾಸುರನಿಗೆ ಹೇಗೆ ಬಾರಿಸಬೇಕು, ಮತ್ತು ಚಂಡಮುಂಡರಿಗೆ ಹೇಗೆ ಬಾರಿಸಬೇಕು, ಹಾಗೆಂದು ಅದನ್ನು ಮೀರಿದ ಒಂದು ರಂಗ ಪ್ರಕ್ರಿಯೆ ನಡೆದರೆ ಅದನ್ನು ಅವರು ಎಚ್ಚರಿಸುವ ಕ್ರಮವೂ ಬಹಳ ಚೆಂದ ಇತ್ತು. ಒಂದು ದಿವಸ ಮೇಳದ ಹತ್ರಕ್ಕೆ ಬಂದರೆ, ಆಗ ಮೇಳ ತಿರುಗಾಟ ಬಿಟ್ಟಿದ್ದಾರೆ. ಅಲ್ಲೇ ಕುಲಶೇಖರ ಚೌಕಿಯಲ್ಲಿ ಆಟ ನಮ್ಮದು. ಮಧುಗೈಟವರು ರಂಗಸ್ಥಳದಲ್ಲಿ ಉಂಟು. ಮಧುಗೈಟವರು ಓದೇ ಆಗಲಿಕ್ಕೆ ಹತ್ತಿರ ಆಗಿದಾಗ ಬಂದರು ಆಟಕ್ಕೆ. ನಾನು ನಮಸ್ಕಾರ ಅಜ್ಜ ಹೇಳಿದೆ. ಅಪ್ಪೋ ವಿಶ್ವ ಮಧುಗೈಟ್ ಇದು ಚಂಡಮುಂಡರ ವಧೆ ಆಯ್ತಾ? ಇವರು ಯಾಕೆ ಹೇಳಿದ್ದು ಅಂತ ನನಗರ್ಥ ಆಯಿತು. ಅವರು ಚಂಡಮುಂಡರ ವಧೆ ಆಯಿತು ಅಂದರೆ ಮಧುಗೈಟವರ ವಧೆ ಚಂಡಮುಂಡರ ವಧೆಯಷ್ಟು ಸ್ಪೀಡಿನಲ್ಲಿ ಆಗುತ್ತಾ ಇತ್ತು. ಅದನ್ನು ಅವರು ಕೇಳೋದು, ಚಂಡಮುಂಡರ ವಧೆ ಆತಂಬಾಗ ಇದು ನಿಜವಾಗಿ ಚಂಡಮುಂಡರ ವಧೆ ಆದದ್ದಲ್ಲ, ರಂಗಕ್ರಮದ ವಧೆ ಆದದ್ದು. ಅದನ್ನು ಅವರು ಹೇಳುವ ವಿಧಾನ ಹೀಗೆ, ಹೇಗಿರಬೇಕು ಅನ್ನುವುದನ್ನು. ಇಂದ್ರಜಿತುಗಾಳಗದ ಒಂದು ರಾಮ ನನ್ನದೇ ಕಟೀಲ್ನಲ್ಲಿ. ಪಡಮ ಮಾನವಪತಿ ಕೇಳು ಏರು ಪದ್ಯ ಆಯಿತು. ಒಳ್ಳೆ ಉತ್ಸಾಹದ ಚೆಂಡೆಯವರಿದ್ದರು, ಬಾರಿಸಿದರು.
ಅವರು ಡಬ್ಬಲ್ ಹಾರಲಿಕ್ಕೆ ಬಾರಿಸಿದರು. ನಾನು ಸಿಂಗಲ್ ಹಾರಿದ ನಿಂತೆ. ಮತ್ತು ಅಜ್ಜ ಇದ್ದಾರೆ, ನರಸಿಂಹ ಅಜ್ಜ ಇದ್ದಾರೆ, ಅವ್ರ ಹತ್ರ ಕೇಳಿದೆ, ಅಲ್ಲ ಅಜ್ಜ ಅದು ರಾಮಂಗೆ ಡಬ್ಬಲ್ ಹಾರಲಿ ಇಲ್ಲೇಳಿ ಅಲ್ದ ನಿಂಗೆ ಹೇಳಿದ್ದಂದು? ಏಕೆ ಹಾರದ್ದೆ, ಬಡಿಯೋರು ಬಡಿದರೆ ತ್ರಾಣ ಇದ್ದರೆ ಹಾರಲಕ್ಕು ಅಂತ ಹೇಳಿ. ಅಲ್ಲ ಅಜ್ಜ ಆನೆಂತ ಮಾಡಿ ಕುಳಿ ಕೇಳಿದ್ದು, ಅಲ್ಲ ನೀನು ಮಾಡಿದ್ದು ಸರಿಯಾಯಿತು, ಹಾಗೆ ಆಯ್ಕಪ್ಪ. ಅದು ಸೀತಾ ಕಲ್ಯಾಣದ ರಾಮ ಮಾತ್ರ ಡಬ್ಬಲ್ ಹಾರೋದು, ಮತ್ತು ಯಾವ ಪ್ರಸಂಗದ ರಾಮನು ಡಬ್ಬಲ್ ಹಾರುವ ಕ್ರಮ ಇಲ್ಲೇ ಮೊದಲು. ಸೀತಾ ಕಲ್ಯಾಣ ಪ್ರಸಂಗಕ್ಕೆ ಮಾತ್ರ ರಾಮ ಡಬ್ಬಲ್ ಹಾರಲಕ್ಕು, ಬಾಕಿದಕ್ಕೆಲ್ಲ ಸಿಂಗಲೇ ಹಾರೇಕು, ರಾಮ ಡಬ್ಬಲ್ ಹಾರಲಿಲ್ಲ. ಕ್ರಮ ಹಾಗೆ ನೀನು ಹಾರಾಡೆ ಸರಿಯಾಯಿತು ಮಾಡಿದ್ದು, ಅವು ಬಡಿಯಲಿ ಹೇಳಿದರು. ವಿಮರ್ಶೆ ಅಂದರೆ ಹೀಗೆ ನರಸಿಂಹ ಭಟ್ರದ್ದು. ಅದು ಯಾಕೆ ಸಲ್ಲದು, ಯಾಕೆ ಆಚರಿಸಬೇಕು ಅನ್ನುವುದರ ಕಾರಣವನ್ನು ವಿವರವಾಗಿ ಹೇಳಿ ತಿಳಿಯಪಡಿಸ್ತಾ ಇದ್ದವರು. ಆಗಾಗ ಅವರು ನೆನಪಿಸಿಕೊಳ್ತಾ ಇದ್ದ ಭಾಗವತರುಗಳು, ಒಂದು ಹಿರಿಯ ಬಲಿಪನಾರಾಯಣ ಭಾಗವತರು, ಮತ್ತು ಇವರ ತೀರ್ಥರೂಪರು ಮಾಂಬಾಡಿ ನಾರಾಯಣ ಭಾಗವತರು. ಅವರೇ ಹೇಳಿದಾಗ ಒಂದು ದೀರ್ಘದಂಡ ನಮಸ್ಕಾರ ಮಾಡಬಹುದಾದ ಪ್ರತಿಭೆ. ಆಮೇಲೆ ಯಕ್ಷಬ್ರಹ್ಮ ಬಿರುದಾಂಕಿತರು ಅಗರಿ ಶ್ರೀನಿವಾಸ ಭಾಗವತರು. ಆಗಾಗ ಅವರು ಉದಾಹರಣೆ ಕೊಡ್ತಿದ್ದಿದ್ದು ಇದನ್ನು, ಅದು ಅಗರಿ ಭಾಗವತರ ಆದರೆ ಬಲಿಪ ಭಾಗವತರ ಆದರೆ ಅಂತ ಹೀಗೆ ಹೇಳ್ತಾ ಇದ್ದರು. ಅವರು ಹೀಗೆ ಹೇಳಿಕೊಂಡಿದ್ದದ್ದು ಅಂದರೆ ಅವರನ್ನೊಂದು ಯಕ್ಷಗಾನದ ರಂಗಕ್ರಮಕ್ಕೆ ಮಾದರಿಯಾಗಿ ಸ್ವೀಕರಿಸಿದವರು ನರಸಿಂಹ ಭಟ್ರು. ಯಾವುದೇ ಒಂದು ವಿಷಯದ ಸ್ಪಷ್ಟೀಕರಣಕ್ಕೆ ಅದು ಹೇಗಿರಬೇಕು ಅನ್ನುವುದಕ್ಕೆ ಅವರು ಉದಾಹರಣೆ ಕೊಡ್ತಿದ್ದದ್ದು ಅವರನ್ನು. ಅವರು ಹೀಗೆ ಹೇಳ್ತಾ ಇದ್ದರು. ಮತ್ತೊಂದು ಕಟೀಲು ಮೇಳದಲ್ಲಿ ಇರಾ ಗೋಪಾಲಕೃಷ್ಣ ಭಾಗವತರು, ಅವರನ್ನು ಹಾಗೆ ಹೇಳ್ತಾ ಇದ್ದರು. ಎಂತಾದರೂ ಆಟ ಆಡಿಸಲೇ ಕುಂಡೇಚನ ಹತ್ರ ಕಲಿಯಕ್ಕು ಅಂತ, ಅವರಿಗೆ ಕುಂಡೇಚ ಭಾಗವತರು ಅಂತ ಅಡ್ಡ ಹೆಸರು. ಕುಂಡೇಚನ ಹತ್ರ ಕಲಿಯಕ್ಕೆ ಆಟ ಆಡಿಸಲಿ, ಅವನ ಕಾಲು ತೊಳೆದು ನೀರು ಕುಡಿಯಕ್ಕೆ ಈಗ ಕಾಣೋರು ಬಾಕಿದ್ದವರು ಅಂತ. ಅಂದರೆ ಅವರು ಭಾಗವತಿಗೆ ಏನು ಶೈನು ಮಾಡೋದಲ್ಲ, ಆಟವನ್ನು ಶೈನು ಮಾಡೋದು. ಹೀಗೆ ಒಂದು ಒಟ್ಟಂದದಲ್ಲಿ ರಂಗದಲ್ಲಿ ಪ್ರಕಟವಾಗಬೇಕಾದದ್ದು ಏನು ಅನ್ನುವುದರ ತಿಳಿವಿದ್ದು. ಚೆಂಡೆ ಬೆಟ್ಟು ದೂರದಿಂದ ಕೇಳಿಯೇ ಯಾರ ವೇಷ ಪ್ರವೇಶ ಆದದ್ದು ಅನ್ನುವುದನ್ನು ರಂಗದ ಮಾಹಿತಿ ಇದ್ದವರಿಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವ ಹಾಗಿದ್ದ ವಾದನದ ಕ್ರಮ. ಈಗ ಬಬ್ರು ಅನ್ನ ಪ್ರವೇಶ ಆಯಿತು, ದೂರದಿಂದ ತಿಳಿಲಿಕ್ಕಾಗ್ತದೆ. ಈಗ ತಾಮ್ರಧ್ವಜನ ಪ್ರವೇಶ ಆಯಿತು ಅಂದರೆ ಅದರ ನಡೆಯಲ್ಲೇ ಗೊತ್ತಾಗ್ತದೆ, ತಾಮ್ರಧ್ವಜನ ಪ್ರವೇಶ ಆದರೆ ಹೇಗೆ, ಬಬ್ರು ಅನ್ನ ಪ್ರವೇಶ ಆದರೆ ಹೇಗೆ. ಈ ವ್ಯತ್ಯಾಸ ಕಾಣಿಸುವ ಹಾಗೆ ಬಾರಿಸ್ತಾ ಇದ್ದವರು. ಇನ್ನೂ ಸೂಕ್ಷ್ಮ ಉಂಟು, ಅದು ಅವರೊಟ್ಟಿಗೆ ಚಕ್ರತಾಳಕ್ಕೆ ನಿತ್ರೆ ಗೊತ್ತಾಗ್ತದೆ. ಅವರು ತಿರುಗಿ ನಿತ್ಯ ಕೇಳಲಿಕ್ಕುಂಟು ವೇಷಗಳು, ಆರದ್ದು ವೇಷ ಅಂತ, ವೇಷ ಮಾಡಿದವ ಯಾರು ಅಂತ. ಗುಡ್ಡಪ್ಪುವ ಶೀನಪ್ರಯ್ಯ ಹೇಳೋದು ಅವರು. ಅದು ಈಗ ಗುಡ್ಡಪ್ಪ ಅದು ನಿಧಾನ ದೀಂಗಣ ಆ ವೇಷಕ್ಕಾದರು. ಶೀನಪ್ರಯ್ಯ ಅದು ಆ ವೇಷ ಹೌದು ಅದೇ, ಆದರೂ ಅದಕ್ಕೆ ಸ್ವಲ್ಪ ಸ್ಪೀಡು. ಅಳಿಕೆ ರಾಮೇರಿಗಳ ವೇಷಕ್ಕಾದರೆ ದೀಂಗಣ ಬಾರಿಸಿ ಸ್ವಲ್ಪ ಸ್ಪೀಡೇ, ಯಾಕೆಂದರೆ ನಿಧಾನಕ್ಕೆ ಬಾರಿಸಿದರೆ ಅವರ ವೇಷ ಸೋತೋಗ್ತದೆ. ಹೀಗೆ ವೇಷವನ್ನು ವೇಷಧಾರಿ ಪ್ರಸ್ತುತಿ ಆಗುವಂತಹ ವಿಧಾನವನ್ನು ಎಲ್ಲವನ್ನು ತರ್ಕಿಸಿ ಒಂದು ವೇಷವನ್ನು ಮೆರೆಸಬಲ್ಲಂತಹ ಸಾಮರ್ಥ್ಯ ಇದ್ದವರು ನೆಡ್ಲೆ ನರಸಿಂಹ ಭಟ್ರು. ಗುರಿಕಾರ ಮನೆತನ, ಊರಿನ ಗುರಿಕಾರರಾಗಿದ್ದವರು, ಯಕ್ಷಗಾನಕ್ಕೂ ಗುರಿಕಾರರಾದವರು. ಈಗ ಗುರಿಕಾರ ಅಂದರೆ ಮುನ್ನಡೆಸುವ ಅನ್ನುವುದೊಂದು ಅರ್ಥ, ಇನ್ನೊಂದು ಅರ್ಥದಿಂದ ಲಕ್ಷ್ಯ ಭೇದನವನ್ನು ಸರಿಯಾಗಿ ಮಾಡಬಲ್ಲವ ಅಂತ ಅರ್ಥ. ಆ ದೃಷ್ಟಿಯಿಂದಲೂ ಗುರಿಕಾರರೇ. ಯಾವುದು ಹೇಗಾಗಬೇಕು ಅದೇ ಆಗುವ ಹಾಗೆ. ಮೊದಲು ಪುಂಡುವೇಷವೇ ಮಾಡ್ತಿದ್ದದ್ದು ನಾನು, ಕಿರೀಟದ ವೇಷ ಅಭ್ಯಾಸ ಇರಲಿಲ್ಲ. ಒತ್ತಾಯದಿಂದ ಒಂದು ಸಲ ಕಿರೀಟದ ವೇಷ ಮಾಡಿಸಿದರು ನನ್ನ ಹತ್ರ. ಕೇಂದ್ರದಲ್ಲಿರುವಾಗ ಮಾಡಿದ್ದೇನೆ, ಮತ್ತೆ ಮಾಡಲಿಲ್ಲ. ನೀನು ಕಿರೀಟದ ವೇಷ ಮಾಡಬೇಕು ಹೇಳೋದವರು. ಆನಂದಕ್ಕೆ ಒಂದು ಸಲ ಹೇಳಿದೆ, ನನಗೆ ಹಣೆ ಎಲ್ಲ ಸಣ್ಣ ಅಲ್ದ ಅಜ್ಜ, ಅದಕ್ಕೆ ಸಾಕಾಗುತ್ತಲೆ ಬಣ್ಣ, ಹಣೆಯಲ್ಲಿ ಎಲ್ಲ ವೇಷ ಕಾಂಬುದು, ಹಣೆ ಬರಹಲ್ಲಿ ಅಂತ ಹೇಳಿದರು. ಅಲ್ಲ, ಒಂದು ನಮ್ಮ ಅದೃಷ್ಟದಲ್ಲಿ ಅಂತ ಅದೊಂದೇ ವಾಕ್ಯ ಅಲ್ಲ, ಒಂದೇ ಅರ್ಥ ಬರುವ ವಾಕ್ಯ ನರಸಿಂಹ ಭಟ್ರು ಹೇಳುವುದಿಲ್ಲ, ಅದರಲ್ಲಿ ಬೇರೆ ಬೇರೆ ಅರ್ಥ ಇರ್ತದೆ. ಹಣೆ ಬರಹದಲ್ಲಿ ಅಂದರೆ ಹಣೆ ಸಣ್ಣದಿದ್ದರೂ ಹಣೆಯನ್ನು ದೊಡ್ಡದು ಕಾಣಿಸುವ ಹಾಗೆ ಬರವಣಿಗೆ ಆಗುತ್ತದೆ ವೇಷದಲ್ಲಿ. ಹೇಗೆ ಬರೀಬೇಕು, ಹೇಗೆ ನಾಮ ಹಾಕಬೇಕು ಅನ್ನೋದರಿಂದ ಹಣೆಯನ್ನು ದೊಡ್ಡದು ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ನೀನು ಹಣೆ ಸಣ್ಣದು ಅಂತಲೇ ಮಾಡಬೇಕು ಅಂತಿಲ್ಲ. ಈಗ ದೊಡ್ಡ ಹಣೆಯವರದ್ದು ವೇಷರಂಗಸಲಕ ಬರುವಾಗ ಇಲ್ಲಿರ್ತದೆ ಹಣೆಯ ಮಧ್ಯದಲ್ಲಿ ಕಿರೀಟ, ಇದ್ದೇನು ಪ್ರಯೋಜನ ದೊಡ್ಡ ಹಣೆ. ಹಾಗಾಗಿ ಅದು ಹೇಗೆ ಮೇಕಪ್ ಮಾಡಬೇಕು, ಬಣ್ಣಗಾರಿಕೆ ಮಾಡಬೇಕು ಅನ್ನುವುದರಿಂದ ವೇಷ ಕಾಣುತ್ತದೆ.
ಹೀಗೆ ಅವರು ಹೇಳಿದರು. ಮತ್ತು ನಮ್ಮ ಅದೃಷ್ಟವೂ ಹೌದಲ್ಲ, ಅದೆಲ್ಲರಿಗೂ ಹೌದಲ್ಲ, ಹಣೆ ಬರಹದಿಂದಲೇ ವೇಷ ಕಾಣುವುದು. ಯಾವುದೇ ಒಂದು ಉದ್ಯಮದಲ್ಲಿ ನಾವು ಯಶಸ್ಸುಗಳಾಗುವುದು ಅಲ್ಲದಿದ್ರಲ್ಲ, ಅದೃಷ್ಟ ಉಂಟೇ ಉಂಟು. ಹೀಗೆ ಒಂದು ಸೂಕ್ಷ್ಮವಾಗಿ ಕಲೆಯಲ್ಲಿರಬಹುದಾದ ಅಪಸವ್ಯಗಳನ್ನು ಇನ್ನೊಬ್ಬರಿಗೆ ನೋವಾಗದ ಹಾಗೆ, ಬುದ್ಧಿ ಇದ್ದವರು ಅವರ ಮಂಥನಕ್ಕೆ ಹಚ್ಚಿಕೊಂಡು ತಿದ್ದಿಕೊಳ್ಳುವ ಹಾಗೆ ಮಾರ್ಗದರ್ಶನವನ್ನು ಮಾಡುವಂತಹ ಒಂದು ಯೋಗ್ಯತೆಯನ್ನು ನೆಡ್ಲೆ ನರಸಿಂಹಭಟ್ರು ಹೊಂದಿದವರು. ಇನ್ನೊಂದು, ಈಗ ನಾನು ಒಬ್ಬ ವೃತ್ತಿಪರ ಕಲಾವಿದನೇ. ಏನೋ ಅದರ ಮೂಲಕವಾಗಿ ನಮಗೆ ಸಂಪಾದನೆ ಆಗುತ್ತದೆ. ಅದು ಹೆಸರು ಇರ್ಬೋದು ಅಥವಾ ಆರ್ಥಿಕವಾದ ಸಂಪತ್ತಿರ್ಬೋದು, ಅದರ ಕುರಿತಾದಂಥ ಅಪೇಕ್ಷೆ ಇರ್ತದೆ, ಇಲ್ಲ ತಪ್ಪಲ್ಲ, ಬದುಕಬೇಕಲ್ಲ, ಸಂಪಾದಿಸಬೇಕಲ್ಲ. ಆದರೆ ನರಸಿಂಹಭಟ್ರು ನಾವು ಅವರನ್ನು ಗುರುತಿಸಬೇಕಾದದ್ದು, ಅವರು ಕೇವಲ ತನಗೆ ಏನೋ ಒಂದು ಬದುಕಿಗೆ ಸ್ಥಿತಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ಮೊದಲೆಗಾರದದ್ದಲ್ಲ, ಕಸುಬು ಮಾಡಿದ್ದಲ್ಲ. ಅವರು ತಾನು ಸ್ವೀಕರಿಸಿದ ಆ ವೃತ್ತಿಗೆ ಎಷ್ಟು ನಿಷ್ಠರು ಕೇಳಿದರೆ ಅದನ್ನು ಅದಮ್ಯವಾಗಿ ಪ್ರೀತಿಸಿದವರು, ಆ ಕಲೆಯನ್ನು, ಆ ವೃತ್ತಿಯನ್ನು. ಅದಕ್ಕೆ ಒಂದು ಉದಾಹರಣೆ ಸಾಕು. ಅವರ ಅಂಗಿ ಬಟ್ಟೆ ಇಡಲಿಕ್ಕೆಲ್ಲ ಚೀಲ ಉಂಟು ಅವರ ಹತ್ರ, ಆದರೆ ಚೆಂಡೆಕೋಲು ಚೀಲದಲ್ಲಿ ಇಡುವುದಿಲ್ಲ ಅವರು. ಜೀವನ ಪೂರ್ತಿ ಅವರ ಒಳ ಅಂಗಿಯಲ್ಲಿ ಒಂದು ಉದ್ದದ ಕಿಸೆ ಉಂಟು, 2 ಕೋಲು ನಿಲ್ಲುವಷ್ಟು, ಅದರಲ್ಲೇ ಇರುವುದು ಚೆಂಡೆಕೋಲು. ಹೀಗೆ ಎಲ್ಲಿಗೆ ಹೋಗುವುದಾದರೂ ಅದರೊಳಗೆ ಚೆಂಡೆಕೋಲು, ಅಂದರೆ ಅದು ಮೈಗೆ ತಾಗಿಕೊಂಡೇ ಇರುವುದು ಚೆಂಡೆಕೋಲು. ಒಂದು ಸಲ ಕಟೀಲಿನಲ್ಲಿ ಬಂದು ಬಹಳ ಒಂದು ಪಶ್ಚಾತ್ತಾಪದ ಮಾತಾಡಿಕೊಂಡಿದ್ದರು. ನನ್ನ ಚೀಲ ಒಂದು ಕದ್ದು ಹೊತ್ತು ಬಸ್ ಇಲ್ಲಿ ಅಂತ ಹೆಡ್ ಮಾಸ್ಟರ್ ಹತ್ರ ಹೇಳೋದು ಅವರು ಕಟೀಲಿನಲ್ಲಿ. ಯಾರೋ ಒಂದು ಚೀಲ ತೆಕ್ಕೊಂಡು ಹೋದವು ಮಗುವ. ಅಲ್ಲ ಎಂತ ಇತ್ತು ಅಜ್ಜ ಅದರಲ್ಲಿ? ಅಲ್ಲ ಇಪ್ಪಲೆಂತ ಇಲ್ಲೇ ಒಂದು ಬೈರಾಸ ಮಾತ್ರ ಇದ್ದದ್ದು, ಬೇರೆಂತ ಇತ್ತಿಲ್ಲ ಚೀಲಲ್ಲಿ. ಅಲ್ಲ ಪೈಸೆ ಇಲ್ಲೇ ಕಿಸಲ್ಲಿ ಇತ್ತು, ಚೀಲಲ್ಲಿ ಇತ್ತಿಲ್ಲೇ. ಅಂಬಗ ಹೋಗಲಿ ದೊಡ್ಡ ವಿಷಯ ಅಂತ. ಅದಲ್ಲ, ಚೆಂಡೆಕೋಲು ಅದರಲ್ಲಿ ಇತ್ತು, 2 ಆನೆ ಮಡಗಿದ್ದು. ಅಯ್ಯೋ ಹಂಗೆ ಈಗ ಚೆಂಡೆಕೋಲು ಅಲ್ಲ, ಹಂಗಲ್ಲ. ಈಗ ಕೊಂಡೋದ ಮನುಷ್ಯಂಗೆ ಚೆಂಡೆಕೋಲು ಎಂತಾಳಿ ಗುಂತಿದ್ದರೆ ತೊಂದರೆ ಇಲ್ಲೇ, ಅಲ್ಲದ್ರೆ ಅದರ ಒಳಗೆ ಅಲ್ದ ಅದು ಹಾಕೋದು, ಅದು ಒಳಗೆ ಅಲ್ದ ಅದರ ಹಾಕೋದು, ಅದು ಹೋತನ್ನೇ ಎನ್ನದೇ ತಪ್ಪಾದ್ದು. ನಾನು ಯಾವಾಗಲೂ ಇದೆ ಇಲ್ಲಿ ಕಿಸೆಲ್ಲೇ ಮಡಗುದು, ಇಂದು ಚೀಲಲ್ಲಿ ಮಡಗಿದೆ ಇದ. ಅದಕ್ಕೆ ದೇವರು ಹಾಗೆ ಮಾಡಿದ್ದು, ಅದರ ಬಿಡಾಡಿ ನೀನು ಉಳಿ ಹೇಳಿದ್ದ ನನಗೆ. ಅಲ್ಲ, ಇದು ಅವರು ಆಡಿದ ವಾಕ್ಯ ಅಲ್ಲ, ಅವರ ಮನಸ್ಸು. ಹೀಗೊಂದು ಹೇಳಬೇಕಾದರೆ ಅವರ ಆ ಕಲೆಯನ್ನು ಎಷ್ಟು ಪ್ರೀತಿಸಿದ್ದಾರೆ. ಮೇಳದಿಂದ ನಿವೃತ್ತರಾದರು, ಆಗಾಗ ಬರ್ತಿದ್ದರು ಆಟದ ಹತ್ರಕ್ಕೆ. ಮತ್ತು ಮಕ್ಕಳು ಇವರಿಗೆ ವಯಸ್ಸಾದ ಮೇಲೆ ಇನ್ನು ತಿರುಗಾಡೋದು ಬೇಡ ಅಂತಲ್ಲ, ಸ್ವಲ್ಪ ಎಚ್ಚರಿಕೆ ಮಾಡಿದರು. ಬರಬೇಕಾದ್ರೆ ಅವರೇ ಕರ್ಕೊಂಡು ಬರುವುದು ಕಾರಿನಲ್ಲಿ. ಆಮೇಲೆ ಆಟ ಸ್ವಲ್ಪ ನೋಡಿದ ಮೇಲೆ ಅವರೇ ಕರ್ಕೊಂಡು ಹೋಗೋದು, ಅವರ ಮಗ ರಾಮಣ್ಣ. ಹೀಗೆ ಮಾಡ್ತಿದ್ದರು. ಅದು ಬಿಟ್ಟು ಎದ್ದು ನಡೆಯುವುದಕ್ಕಾಗದೇ ಇದ್ದಾಗಲೂ ಚಾಪೆಯಲ್ಲಿ ಕುಳಿತು ಚೆಂಡೆ ಉರುಳಿಕೆ ಆಗ್ತಾಯಿದ್ರು. ಒಂದು ದಿವಸ ಅವರ ಆರೋಗ್ಯ ಸ್ವಲ್ಪ ಹದಗೆಟ್ಟಿದೆ ಅಂತ ನೋಡಲಿಕ್ಕೆ ನಾನು ರಾಮಣ್ಣನ ಮನೆಗೆ ಹೋಗ್ತೇನೆ. ಬೆಳಿಗ್ಗೆ ಇದ್ದವರು ಚಾಪೆಗೆ ಉರುಳಿಕೆ ಆಗ್ತಾ ಇದ್ದಾರೆ ಚೆಂಡೆಯಲ್ಲಿ. ಇದೆಂಥದ್ದು ಕಪೆ ಅಂದರೆ, ತನಗೆ ನಾಳೆ ಮಾಡುವುದಕ್ಕುಂಟು ಅನ್ನುವುದಕ್ಕಾಗಿ ಇವತ್ತು ಅಭ್ಯಾಸ ಅಲ್ಲ, ತನ್ನ ಬದುಕೇ ಚೆಂಡೆ ಬಾರಿಸುವುದು ಅನ್ನುವಂತಹ ಭಾವದಿಂದ ಅದನ್ನೊಪ್ಪಿ ಒಬ್ಬ ಕಲಾವಿದ ತಾನು ಸ್ವೀಕರಿಸಿದಂತಹ ಒಂದು ವೃತ್ತಿಗೆ ಎಷ್ಟು ಅನ್ಯೋನ್ಯವಾಗಿರಬೇಕು, ಅನನ್ಯವಾಗಿರಬೇಕು ಅನ್ನುವುದನ್ನು ತನ್ನ ಆಚರಣೆಯ ಮೂಲಕವಾಗಿ ಕಾಣಿಸಿಕೊಟ್ಟ ಶಕಪುರುಷ ನೆಡ್ಲೆ ನರಸಿಂಹಭಟ್ರು ಸದಾ ಸ್ಮರಣೀಯರು. ಅವರ ಬದುಕಿನ ಅವರದ್ದಾದಂತಹ ವೃತ್ತಿಯ ಒಂದು ವಿಸ್ತಾರವನ್ನು ಕಂಡುಕೊಂಡವರಿಗೆ ಹೇಗೂ ಅವರು ನೆನಪಿದೆ. ಅಲ್ಲದೇ ಇದ್ದರೆ ಒಂದು ಸಾಧಿಸಬೇಕಾದರೆ ಅವರಾಗೆ ನಾವು ಇದರಲ್ಲಿ ನಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ಸಮರ್ಪಿಸಿಕೊಂಡು ಮುಂದಾಗಬೇಕು ಅನ್ನುವಂಥ ಒಂದು ಎಚ್ಚರಿಕೆ ಮುಂದಿನವರಿಗಾದರೂ ಉಳಿಯಲಿ ಅಂತ ನಾನು ಭಾವಿಸಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಅವಕಾಶಕ್ಕಾಗಿ ವಂದಿಸ್ತೇನೆ. ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಎಲ್ಲ ಹಿರಿಯರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಲ್ಲಿಗೆ ಉದ್ಘಾಟನಾ ಕಾರ್ಯಕ್ರಮ ಸಮಾಪನಗೊಳ್ಳುತ್ತಾ ಇದೆ.